ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಕೊನೆಯ ಫಿನ್ ನಿಫ್ಟಿ ವಾರದ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ಬೋದು. ನಾಳೆ ಟ್ರೇಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮಹಾರಾಷ್ಟ್ರ ಎಲೆಕ್ಷನ್ ಪ್ರಯುಕ್ತ ನಾಳೆ ಮಾರ್ಕೆಟಿಗೆ ರಜೆ ಇದೆ. ಸೀದಾ ಗುರುವಾರ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ದಿನ ಮಾರ್ಕೆಟು ಓಪನ್ ಆಗ್ತಾ ಹೋಗುತ್ತೆ. ಇವತ್ತು ಮತಬೇಟೆನೋ ಅಥವಾ ರಣಬೇಟೆನೋ ಅಂತ ಕೊಟ್ಟಿದ್ದೀನಿ. ಕಾರಣ ಏನು ಅಂತಂದರೆ, ನೋಡಿ, ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ಸ್ ಇದೆ. ಯಾಕೆ ಸುಮ್ಮನೆ ಪೊಸಿಷನ್ ಇಟ್ಕೊತ ಹೋಗೋದು? ಮಹಾರಾಷ್ಟ್ರ ಎಲೆಕ್ಷನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ, ಎರಡು ಎಕ್ಸ್ಚೇಂಜ್ಗಳು ಕೂತಿರೋದು ಅಲ್ಲೇ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು. ಮತ್ತು ಓವರ್ ಆಲ್ ದೇಶದಲ್ಲಿ ನೋಡೋದಾದರೆ ಡೆಲ್ಲಿ ಎಲೆಕ್ಷನ್ನು, ಅಲ್ಲಿ ಮೇಲೆ ಕೆಳಗಡೆ ಮಹಾರಾಷ್ಟ್ರ ಎಲೆಕ್ಷನ್, ಇವೆರಡು ತುಂಬ ಇಂಪಾರ್ಟೆಂಟ್ ಎಲೆಕ್ಷನ್ಗಳಾಗ್ತಾ ಹೋಗುತ್ತೆ. ಅಲ್ಲಿ ಯಾರು ಈವನ್ ಸೆಂಟ್ರಲ್ ಗೌರ್ಮೆಂಟು ಬೇರೆ ಗೌರ್ಮೆಂಟ್ಗಳೆಲ್ಲ ಇದ್ರು, ಇಲ್ಲಿ ಯಾರು ಚುಕ್ಕಾಣಿ ಹಿಡಿತಾರೆ ಅನ್ನೋದು ಯಾವಾಗಲೂ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಯಾಕೆಂದರೆ ಒಂದು ಕ್ಯಾಪಿಟಲ್ ಸಿಟಿ, ಇನ್ನೊಂದು ರೆವೆನ್ಯೂ ಜನರೇಷನ್ ಸಿಟಿ. ಸೊ ಹೀಗಾಗಿ ಅವೆರಡದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಸೊ ಇವತ್ತು ನೋಡ್ತಾ ಹೋಗೋದಾದರೆ ತುಂಬ ಚೆನ್ನಾಗಿತ್ತು ಮಾರ್ಕೆಟು. ಗ್ರೀನ್ ಡಾಮಿನೇಷನ್ನು, ಪುಟಿದೇಳ್ತಾ ಮಾರ್ಕೆಟು ನೆನ್ನೆ ಮಾತಾಡಿದ್ವಿ, ಎಲ್ಲ ಸರಿಯಾಗಿತ್ತು. ಪುಟಿದೇಳ್ತಾ ಇದ್ದದಕ್ಕೆ ಈಗ ಪುಟಿನ್ ಅವ್ರ ಮೇಲೆ ಅಟ್ಯಾಕ್ ಆಗಿದ್ದಕ್ಕೆ ಬಿದ್ದೋಗ್ಬಿಟ್ಟಿದೆ ಅಲ್ವಾ. ಸೊ ಉಕ್ರೇನು ರಷ್ಯಾದ ಮೇಲೆ 2 ಗಂಟೆ ಅಷ್ಟೊತ್ತಿಗೆ ನ್ಯೂಸ್ ಬಂತು. ಫಸ್ಟ್ ಟೈಮು ವೆಸ್ಟರ್ನ್ ಮಿಸೈಲ್ಸ್ ಏನಿತ್ತು, ವೆಸ್ಟರ್ನ್ ಮಿಸೈಲ್ ಅಂದರೆ ಅಮೆರಿಕದಿಂದ ಕೊಟ್ಟಿರೋಂಥ ಮಿಸೈಲೇ ಆಗಿರುತ್ತದು. ಸೊ ಅವರು ಬೈಡನ್ ಅವರು ಹೋಗೋಕ್ಕೆ ಮುಂಚೆ ಏನಾದ್ರು ಒಂದು ಬಾಂಬ್ ಹಾಕ್ಬಿಟ್ಟು ಹೋಗೋಣ ಅಂದಂಗಿದೆ ಇದು. ಸೊ ಅಲೋ ಮಾಡಿಬಿಟ್ಟಿದ್ದಾರೆ, ಸ್ಯಾಂಕ್ಷನ್ ತೆಗೆದುಬಿಟ್ಟಿದ್ದಾರೆ, ನೀವು ಮಾಡ್ಕೋಬೋದು, ಲಾಂಚ್ ಮಾಡ್ಕೋಬೋದು ಅಂತ. ಯಾಕೆ ಅಂದರೆ ನಾರ್ತ್ ಕೊರಿಯಾ ಟ್ರೂಪನ್ನು ರಷ್ಯಾ ತಂದು ನಿಲ್ಲಿಸ್ಕೊಂಡಿದೆ ಉಕ್ರೇನ್ ಹತ್ರ ಅಂತ. ನಾರ್ತ್ ಕೊರಿಯಾಗೂ US ಮೊದಲಿಂದನೂ ಆಗೋದಿಲ್ಲ. ಅವರು ನನ್ನ ಟೇಬಲ್ ಮೇಲೆ ಇದೆ ನಂದು ಅಣು ಬಾಂಬು ಅಂತ ಯಾವಾಗಲೂ ಹೇಳ್ಕೊತ ಕೂತಿರ್ತಾರಲ್ವ, ಕಿಮ್ಮು ನಾರ್ತ್ ಕೊರಿಯಾ ಕಿಮ್ಮು. ಸೊ ಹಾಗಾಗಿ US ಸುಮ್ಮನೆ ಇರೋದಿಲ್ಲ, ನಾರ್ತ್ ಕೊರಿಯಾ ಏನಾದ್ರು ಮಾಡ್ತು ಅಂತಂದರೆ. ಈಗ ನಾರ್ತ್ ಕೊರಿಯಾನ ಇನ್ವಾಲ್ವ್ ಮಾಡಿದ್ದಕ್ಕೆ ಉಕ್ರೇನಿಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದ್ದಾರೆ, ಅಟ್ಯಾಕ್ ಮಾಡಿ ಅಂತ. ಮಿಸೈಲ್ ಅಟ್ಯಾಕ್ ಆಯಿತು, ಒಂದು ಸುಖಾಂತಿ ಆಗ್ತಾ ಇತ್ತು ಅಂತ ಬಂದಾಗ ಮತ್ತೆ ಇದೆಲ್ಲ ಶುರುವಾಗ್ತಾ ಇದೆಯಲ್ಲ ಅಂತ ಮಾರ್ಕೆಟು ಇವಾಗ ಒಂದು ನೆಗೆಟಿವ್ ರಿಯಾಕ್ಟ್. ಏನು ಒಂದು ಸಣ್ಣ ಕಿಡಿ ಹತ್ತಿದ್ರೆ ಸಾಕು, ಇವಾಗ ದಬ ಅಂತ ಹತ್ಬಿಡುತ್ತೆ. ಯಾಕಂದರೆ ಆಲ್ರೆಡಿ ಮಾರ್ಕೆಟು ವೀಕ್ ಇದೆ, ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ ತುಂಬ ವೀಕೇ ಇದೆ ಅಲ್ವಾ. ಸೊ ಇವತ್ತು ನೋಡ್ತಾ ಹೋಗೋದಾದ್ರೆ ಟಾಪ್ ಗೇನರ್ ಅಂದರೆ ಮಹೀಂದ್ರ ಆ್ಯಂಡ್ ಮಹೀಂದ್ರ ಅಂತ ಕಾಣಿಸುತ್ತೆ. 3.58% ಅಪ್ ಬಂದಿತ್ತು. ಆಟೋ ಸೆಕ್ಟರ್ ತುಂಬ ಚೆನ್ನಾಗಿತ್ತು ಇವತ್ತು. ಅದೇ ರೀತಿ ಬ್ಯಾಂಕಿಂಗ್ ಸೆಕ್ಟರ್ ತುಂಬ, ಎಲ್ಲ ಸೆಕ್ಟರ್ ಚೆನ್ನಾಗಿತ್ತು ಇವತ್ತು. ಮೇನ್ ಸೆಕ್ಟರ್ ಹೊಡ್ತಾ ತಿಂದಿದ್ದು ಅಂದರೆ ಅದು ಇನ್ಶೂರೆನ್ಸ್ ಸೆಕ್ಟರು. ಕಾರಣ ಏನು, ನಮ್ಮ ಫೈನಾನ್ಸ್ ಮಿನಿಸ್ಟರ್ ಹೇಳ್ಬಿಟ್ಟಿದ್ದಾರೆ, ಬ್ಯಾಂಕ್ ಕೆಲಸ ಮಾಡ್ಕೊಂಡಿದ್ರೆ ಚಂದ, ಜಾಸ್ತಿ ಇನ್ಶೂರೆನ್ಸ್ಗಳನ್ನು ನೀವು ಪುಷ್ ಮಾಡಲಿಕ್ಕೆ ಹೋಗಬೇಡಿ ಅಂತ. ಇದು SBI ಲೈಫಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ SBI ಬ್ರಾಂಚಿಂದನೇ, ಅವ್ರ ಬ್ಯಾಂಕ್ಗಳಿಂದನೇ ಒಂದು 70% ಅವ್ರದ್ದು ಇನ್ಶೂರೆನ್ಸ್, 70 to 80% ಇನ್ಶೂರೆನ್ಸ್ ಬರೋದೇ ಬ್ಯಾಂಕ್ ಥ್ರೂಯಿಂದ ಪುಷ್ ಮಾಡ್ತಾರಲ್ಲ, ಮ್ಯಾನೇಜರ್ಸ್ ಪುಷ್ ಮಾಡೋದು ಮತ್ತು ಅವ್ರು ಮಾಡೋದ್ರಿಂದ. ಈಗ ಅಲ್ಲಿ ಜಾಸ್ತಿ ಅದಕ್ಕೆ ಒತ್ತು ಕೊಡಬೇಡಿ ಅಂತ ಹೇಳಿದ್ರೆ, ಅಂದರೆ ಏನೊಂದು ಮಾರ್ಗಸೂಚಿ ಏನು ಬಿಟ್ಟಿಲ್ಲ, ಒಂದು ಉಪದೇಶ ಹೇಳೋ ಥರ ಹೇಳಿದ್ದಾರೆ ಅಷ್ಟೇ. ಸೊ ಅದೇನಾದ್ರು ನಿಜವಾಗ್ಲೂ ರೂಲ್ಸ್ ತಂದುಬಿಡ್ತಾರೇನೋ ಅಂತ ಇವತ್ತು ಫುಲ್ ಸೆಕ್ಟರ್ ರಿಯಾಕ್ಟ್ ಮಾಡ್ದಂಗೆ ಕಾಣಿಸ್ತಿದೆ. HDFC ಲೈಫಲ್ಲೂ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಬಂದಿತ್ತು. ಇನ್ಶೂರೆನ್ಸ್ ಸೆಕ್ಟರ್ ಲಾಂಗ್ ಟರ್ಮಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಪಾಸಿಟಿವ್ ಆಗಿ ಇರಬೇಕು ನಾವು. ಆದರೆ ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಆಗಿತ್ತು, ಅದಕ್ಕೆ ಒಂದು ಕರೆಕ್ಷನ್ ಆಗಬೇಕಾಗಿತ್ತು. ಈ ನ್ಯೂಸ್ಗಳು ಸೇರಿಕೊಂಡು ಆಗ್ತಾ ಇದೆ ಅಂತ ಕಾಣಿಸುತ್ತೆ. 1450, 1500 ಎಲ್ಲ ಮಾತಾಡಿದ್ವಲ್ಲ, ಅದು ಇಂಪಾರ್ಟೆಂಟ್ ಸಪೋರ್ಟ್ SBI ಲೈಫಿಗೆ. ಮತ್ತು ನೋಡಿ, GST ಕೌನ್ಸಿಲ್ದು ಮೀಟಿಂಗ್ ಆಗುತ್ತೆ ಈಗ ನವಂಬರಲ್ಲಿ. ಅದರಲ್ಲಿ ಏನಾದ್ರು GST ತೆಗೆದುಹಾಕ್ಬಿಡ್ತೀವಿ ಆ ಥರ ಬಂತು ಅಂತಂದರೆ ಜನಕ್ಕೆ ಪ್ರೀಮಿಯಂ ಕಮ್ಮಿ ಭರಿಸಬೇಕಾಗುತ್ತಲ್ವ, ಅವಾಗ ಇನ್ನೂ ಜಾಸ್ತಿ ಜನ ಇನ್ಶೂರೆನ್ಸ್ ಮಾಡ್ಕೊತ ಹೋಗ್ಬೋದು. ಆಗ ಇವ್ರ ರೆವೆನ್ಯೂ ಕೂಡ ಜಾಸ್ತಿ ಆಗ್ತದೆ. ಪ್ರೀಮಿಯಮಲ್ಲಿ ಸ್ವಲ್ಪ ಕಮ್ಮಿ ಬಿಡ್ಬೋದು ಅಂದರೆ ಅದು ಹೆಂಗೆ ಏನೇ GST ಕೊಡ್ತಾಯಿದ್ರು. GST ತೆಗೆದ್ರು ಅಂತಂದರೆ ಇವ್ರಿಗೆ ಇನ್ನೂ ಪ್ರಮೋಟ್ ಮಾಡೋಕ್ಕೆ, ಇಷ್ಟೇ ಪ್ರೀಮಿಯಂ ಕಟ್ಟಿದ್ರೆ ಸಾಕು ಅಂತ ಹೇಳೋಕ್ಕೆ ಎಲ್ಲ ಈಸಿ ಆಗುತ್ತಲ್ವ. ಹಾಗಾಗಿ ಅದು ಒಂದು ಪಾಸಿಟಿವ್ ಸೆಕ್ಟರ್ ಆಗ್ಬೋದು. ಅವಾಗ ಏನಾದ್ರು ಚೇಂಜ್ ಆಗುತ್ತೆ ಏನು ನೋಡೋಣ. ಸದ್ಯಕ್ಕೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ HDFC ಬ್ಯಾಂಕ್ 2% ಅಪ್. ಸೊ ನೋಡ್ತಾ ಹೋಗೋಣ. ನಿಫ್ಟಿ ನೆಕ್ಸ್ಟ್ 50 ಅಂದರೆ ಅವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಫ್ಟಿನ ಕಾಪಾಡಲಿಕ್ಕೆ. ಅಷ್ಟು ಆದ್ರೂ ಇಷ್ಟು ಫಾಲ್ ಆಗಿದೆ, ಕೊನೆ ಟೈಮಲ್ಲಿ ಅದು ಮಾತಾಡೋಣ. ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅದಾನಿ ಗ್ರೀನ್ ಟಾಪ್ ಲೂಸರ್ ಅಂತ ಕಾಣಿಸುತ್ತೆ. ಯಾಕೆ? NTPC ಗ್ರೀನ್ IPO ಇವತ್ತಿಂದ ಓಪನ್ ಆಯಿತು. ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀನಿ ನಾನು, ಮಾಡಿದ್ದೀನಿ ಅಂದರೆ ಇಲ್ಲ. NTPC ಶೇರನ್ನು ತೊಗೊಂಡಿದ್ದೀನಿ ಅಂದರೆ ತೊಗೊಂಡಿದ್ದೀನಿ. NTPC ಒಳ್ಳೆ ಫ್ರಾಂಚೈಸಿ, ಇಂಟ್ರೆಸ್ಟ್ ಇರುವಂಥ ಬಿಸ್ನೆಸ್ಸು, ಒಳ್ಳೆ ಡಿವಿಡೆಂಡ್ ಕೊಡ್ತಾರೆ. ಮೋರವರ್ ನಿಫ್ಟಿ 50ನಲ್ಲಿ ಭಾಗ ಆಗಿರುವಂಥ ಕಂಪನಿ ಇವತ್ತು ಫ್ಲಾಟಾಗಿ ಎಂಡ್ ಆಗಿದೆ. ಲಾಸ್ಟ್ ಒಂದು ಕ್ವಾರ್ಟರ್ನ ನೋಡೋದಾದ್ರೆ ಇಲ್ಲಿ ಹೋಲ್ಡಿಂಗ್ ಜಾಸ್ತಿ ಐತೆ. ಯಾಕೆಂತಂದರೆ IPO ಬರ್ತಾ ಇದೆ, ಆ ಶೇರ್ ಹೋಲ್ಡರ್ ಕೋಟಾಗೆ ಅಂತಲೇ ಆ್ಯಡ್ ಮಾಡ್ಕೊಂಡ್ರು ಜಾಸ್ತಿ ಇದ್ದಾರೆ. FIಗಳು ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರೆ NTPCನಲ್ಲಿ. ಸೊ ಗುಡ್ ಕಂಪನಿ. ಬಟ್ ನೆಕ್ಸ್ಟ್ NTPC ಗ್ರೀನಲ್ಲಿ ನಾನು ಸದ್ಯಕ್ಕೆ ಮಾಡ್ತಾ ಇಲ್ಲ, ಯಾಕಂದರೆ ಹೈ ವ್ಯಾಲ್ಯೂಯೇಷನ್ 102ರಿಂದ 108 ರೂಪಾಯಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಗ್ರೋತ್ ಪ್ರಾಸ್ಪೆಕ್ಟ್ ಇದೆ, ಎಲ್ಲ ಇದ್ರೂ ಕೂಡ ಈಗ ಹೈ ವ್ಯಾಲ್ಯೂಯೇಷನ್ ಲಿಸ್ಟ್ ಆಗಲಿ, ಲಿಸ್ಟ್ ಆದಮೇಲೆ ಡಿಸ್ಕೌಂಟ್ ಸಿಗುತ್ತೆ, ಅವಾಗ ನೋಡ್ಕೊಂಡು ಬಿಡಿ. ಸೊ ಕಾಂಪಿಟೇಷನ್ ಇರೋದು ಅದಾನಿ ಗ್ರೀನಲ್ಲಿ ಇವತ್ತು ನೆಗೆಟಿವ್ ಸೆಂಟಿಮೆಂಟ್ ಬಂದಿದೆ. IRFC ಇವತ್ತಿನ ಟಾಪ್ ಗೇನರು ಯಾವುದು ನೆಕ್ಸ್ಟ್ 50ನಲ್ಲಿ. ಕಾರಣ ಏನು, ಈ PSUಗಳದ್ದು ಕೆಲವರು ಕಮೆಂಟ್ ಮಾಡಾಕಿದ್ರೆ ನೋಡಿ, PSUಗಳು ಬರೀ PSUಗಳನ್ನು ಟ್ರ್ಯಾಕ್ ಮಾಡೋಕ್ಕೆ ಇಂಡೆಕ್ಸ್ ಇಲ್ಲ. PSU ಬ್ಯಾಂಕ್ ಇಂಡೆಕ್ಸ್ ಬೇರೆ, ನಾನು ಹೇಳ್ತಾ ಇರೋದು ಓವರ್ ಆಲ್ PSU. ಈಗ ಡಿಫೆನ್ಸಲ್ಲಿ HAL ಇದೆ, BL ಇದೆ, PSU ಅಂತ. ಅದೇ ರೀತಿಗೆ ರೈಲ್ವೆ ಇದು ಫೈನಾನ್ಸ್ ಅಂತ ನೋಡಿದ್ರೆ IRFC ಇದೆ, PFC ಇದೆ, REC ಇದೆ. ಮತ್ತು LICನೂ ಕೂಡ ಒಂದಿಷ್ಟು PSU ಅಂತಲೇ ಕರಿತಾ ಹೋಗ್ಬೋದು. NTPC PSU, NMDC PSU, ಈ ಥರ ಸುಮಾರು PSUಗಳಿದೆ. ಒಟ್ಟಾರೆ PSU ಬ್ಯಾಂಕ್ ಅಲ್ಲದೆ ಓವರ್ ಆಲ್ PSU ಅಂತ ಒಂದು ಇಂಡೆಕ್ಸ್ ಇಲ್ಲ. ಇದಿದ್ರೆ ಚೆನ್ನಾಗಿರ್ತಾ ಇತ್ತು. ಸೊ ಈಗ ಅದರಲ್ಲೆಲ್ಲ ಒಂದು 5% 10% ಏನೋ ಗೌರ್ಮೆಂಟು ಸ್ಟೇಕ್ನ ಕೊಡ್ತಾರೆ ಅಂತ ಮಾತಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನೀವೆಲ್ಲ PSU ನೋಡ್ಕೊಂಬನ್ನಿ, ಐ ಥಿಂಕ್ BL ಲೀಸ್ಟ್ ಕರೆಕ್ಟ್ ಆಗಿರೋದು. ಆಲ್ ಟೈಮ್ ಹೈಯಿಂದ ಒಂದು 19% ಕರೆಕ್ಷನ್ ಆಗಿದೆ. ಅದು ಬಿಟ್ಟರೆ ಇನ್ನು ಎಲ್ಲರೂ ಕೂಡ ಒಂದು 25, 30, 40, 45% ಇರ್ಕಾನು, IRFC ಇವೆಲ್ಲ 35-40% ಕರೆಕ್ಷನ್ ಆಗಿಬಿಟ್ಟಿತ್ತು. ಈಗ ಅದು ಪುಷ್ ಮಾಡ್ತಾ ಇದ್ದಾರೆ ಅಂತ, ಸೆಲ್ ಮಾಡ್ತಾ ಇದ್ದಾರೆ ಅಂತಂದರೆ ಓಕೆ, ಮತ್ತೆ ಅದು FID ಕೈಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈಗ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬಂದಂಗೆ ಕಾಣಿಸ್ತಾ ಇದೆ ಈ ಸ್ಟಾಕ್ಗಳಲ್ಲಿ. ಸೊ ನೋಡ್ತಾ ಹೋಗೋಣ ಏನಾಗ್ತಾ ಹೋಗುತ್ತೆ ಅಂತ. ಸದ್ಯಕ್ಕೆ PSU ಬ್ಯಾಂಕ್ಗಳಲ್ಲಿ ಈಗಲೇ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಬಟ್ ಬೇರೆ PSU ಕಂಪ್ನಿಗಳಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡಿ. ನೋಡಿ,
ಇವತ್ತು ನಮ್ಮದು ಇಷ್ಟ ಇರುತ್ತೆ ಕೆಲವೊಂದು ಸೆಕ್ಟರ್ ಅಥವಾ ಕೆಲವೊಂದು ಕಂಪನಿ ಅಥವಾ ಅವ್ರದ್ದು ಬಿಸ್ನೆಸ್ ಮಾಡಲು. ಆದರೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ನಮ್ಗೆ ಇಷ್ಟ ಕಷ್ಟನ ಹೊರತುಪಡಿಸಿ ನಾವು ಆ್ಯಸ್ ಎ ಬಿಸ್ನೆಸ್ ನೋಡ್ತಾ ಹೋಗಬೇಕು. ಕೆಲವೊಂದು ನಮಗೆ ಇಷ್ಟನೇ ಇರೋದಿಲ್ಲ, ಆದರೆ ಮಾರ್ಕೆಟಿಗೆ ಅದು ಒಂದು ಒಳ್ಳೆಯ ಅವಕಾಶ ಆಗಿರ್ಬೋದು. ಅದನ್ನೇ ಯಾವ ರೀತಿ ನೋಡೋದು ಅನ್ನೋದು ಇವತ್ತು ಸ್ಟಾಕ್ಸ್ ಓವರ್ವ್ಯೂನಲ್ಲಿ ಮಾತಾಡ್ತಾ ಹೋಗೋಣ. ಜೊತೆಗೆ ಇನ್ವೆಸ್ಟರ್ ಸೆಂಟಿಮೆಂಟು, ಬೈಯಿಂಗು, ಮತ್ತು ಸೆಲ್ಲಿಂಗ್ ಮಾಡೋದು, ವ್ಯಾಲ್ಯೂ ಮತ್ತು ಗ್ರೋತ್ ಇದೆರಡರ ಬಗ್ಗೆನೂ ನಾನು ಮಾತಾಡ್ತಾ ಹೋಗ್ತೀನಿ. ಜೊತೆಗೆ ನಾನು ರೀಸೆಂಟಾಗಿ ಯಾವ್ಯಾವುದರಲ್ಲಿ ನಾನು ಜಾಸ್ತಿ ಮಾಡ್ಕೊಡಿ, ಇವತ್ತು ಈ ಮಾರ್ಕೆಟ್ ಬಿದ್ದಿರಲ್ಲ ಅಂದರೂ ಈ ವಿಷಯ ಮಾತಾಡೋಕ್ಕೆ ಹೇಳ್ತಾ ಇದ್ದೆ ನಾನು. ಇವಾಗ ಬಿದ್ದಿರೋದ್ರಿಂದ ನೆಕ್ಸ್ಟ್ ಯಾರಾದರೂ ಪ್ಲಾನ್ ಮಾಡಬೇಕಂದ್ರೂ ಹೆಲ್ಪ್ ಆಗ್ತಾ ಹೋಗ್ಬೋದು. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸ್ವಲ್ಪ ವಿಡಿಯೋ ದೊಡ್ಡದಾಗ್ಬೋದು ಇವತ್ತು, ನೋಡ್ತಾ ಹೋಗೋಣಂತೆ. ಮೊದಲನೇದಾಗಿ ನಿಫ್ಟಿ. ಸೊ ನಿಫ್ಟಿನಲ್ಲಿ ಇವಾಗ ವೀಕ್ಲಿ ಎಕ್ಸ್ಪೀರಿಯನ್ಸ್ ಇರೋದು ನಿಫ್ಟಿ ಒಂದರಲ್ಲೇ. ಇವತ್ತು ನೋಡಿ ಒಳ್ಳೆ ಸೆಂಟಿಮೆಂಟು, ಇಲ್ಲಿ ಈ ಥರ ಒಂದು ಡಬಲ್ ಪ್ಯಾಟರ್ನ್ ಅಂತ ಮಾಡಿಲ್ಲ ಅಂತಂದ್ರು, ಇಲ್ಲೊಂದು ಸಪೋರ್ಟ್ ಅಂತ ಇತ್ತು, ಏನೂ ಹೇಳಿರಲ್ಲ. ಇವತ್ತು ಏಕದಮ್ ಇದ್ರ ಮೇಲ್ಗಡೆ ಓಪನ್ ಆಯಿತು. ಒಳ್ಳೆ ನಿಫ್ಟಿ ಆಲ್ಮೋಸ್ಟ್ 23,800 ತನಕ ಹೋಗಕ್ಕೆ ಶುರು ಆಯಿತು. ಹೇಳಿದ್ವಿ ಹಿಂದೆ 23,800 ಒಂದು ರೆಸಿಸ್ಟೆನ್ಸ್ ಅಂತ. ನಾನು ಇಲ್ಲಿ ಬಂದಾಗ ನೋಡಿ ರಷ್ಯಾ ಉಕ್ರೇನ್ ವಾರು ಮತ್ತೊಂದು ಏನೂ ಸುದ್ದಿ ಬಂದಿರಲ್ಲ, ಬಟ್ ಇಲ್ಲಿ ಬಂದಾಗ ನಿಮಗೆ ಒಂದು ಅಪ್ಡೇಟ್ ಹೇಳಿದೆ ನಾನು. ಇಲ್ಲಿ ಒಂದು 23,800 ಸೆಲ್ ಮಾಡೋಕ್ಕೆ ಒಳ್ಳೆ ಟೈಮ್ ಅಂತ ಅನಿಸ್ತಾ ಇದೆ ನನಗೆ ಅಂತ ಅಂದ್ಕೊಂಡೆ. ಯಾಕೆಂದರೆ ನೋಡಿ ಮೇಲ್ಗಡೆ ಹೋಗಿ ಮಾರ್ಕೆಟಲ್ಲಿ ಟೈಮ್ ಇದ್ದಾಗ ಒಂದು ಪಾಸ್ ಮಾಡಿ ಮೇಲ್ಗಡೆ ಹೋಗುವಂಥದ್ದು ಚಾನ್ಸಸ್ ಇರುತ್ತೆ. ಅದು ಇನ್ನೊಂದು ವಿಚಾರ, ಖಂಡಿತ ಗೊತ್ತಿರಬೇಕು ನಿಮಗೆ. ಮಾರ್ಕೆಟಲ್ಲಿ ಇನ್ನೂ ಟೈಮ್ ಇದೆ ಅಂತಂದರೆ ಇನ್ನೂ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಆದರೆ ಈಗ ಆಗ್ತಾರಂಥ ಮಾರ್ಕೆಟು ಬುಲ್ ಮಾರ್ಕೆಟಲ್ಲಿ ಬಂದಿರೋಂಥದ್ದಲ್ಲ, ಇದು ಒಂದು ಶಾರ್ಟ್ ಕವರಿಂಗ್ ಬಂದಿರೋಂಥದ್ದು. ನಿಮಗೆ ಇವತ್ತು ನಿಫ್ಟಿ ಯಾವತ್ತು ದೊಡ್ಡ ಫಾಲ್ ಆಯ್ತಲ್ಲ, ಈ ಝೋನಿಗೆ ಬಂತಲ್ಲ, ಅವತ್ತೇ ನಾವು ಮಾತಾಡ್ಕೊಂಡ್ವಿ, ಇವಾಗ ಇನ್ನೂ ಒಂದು ಸಣ್ಣ ಮೂಮೆಂಟ್ ಬಂದ್ರು ಬುಲ್ಸ್ ಮತ್ತೆ ಬಂದರು ಹಾಗೆ ಹಿಂಗೆ ಅಂತೆಲ್ಲ ಮಾತುಕತೆ ಬರ್ತಾ ಇರುತ್ತೆ. ಆದರೆ ನೀವು ಎಲ್ಲಿ ತನಕ ಯಾರ ಮಾತನ್ನು ಕೇಳಬಾರ್ದು. ಎಲ್ಲಿ ತನಕ 24,400, 500 ಈ ಝೋನ್ನ ಬಿಟ್ಟು ಮತ್ತೆ ಮಾರ್ಕೆಟ್ ಹೋಗಲ್ವೋ ಅಲ್ಲಿ ತನಕ ನೀವು ಶಾರ್ಟ್ ಕವರಿಂಗ್ ಅಂತಾನೆ ಓದಬೇಕು, ಏನಾದರೂ ಆಗಲಿ ಅಂತ ಅವತ್ತೇ ಮಾತಾಡ್ಕೊಂಡಿದ್ವಿ. ಇವತ್ತೇನಾಯಿತು, ಈ ಟ್ರೆಂಡ್ ಲೈನ್ ಸಪೋರ್ಟ್ ಇಲ್ಲಿ ನೋಡಿ ಒಂದು ಬೌನ್ಸ್ ಆಗುತ್ತೆ ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನು. ಲಾಸ್ಟ್ ಶುಕ್ರವಾರದಿಂದ ನಾನು ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಂಗಂತ ಪೊಸಿಷನ್ ತಗೋಬೇಕಂದ್ರೆ ಇಲ್ಲ, ಯಾಕಂದ್ರೆ ನಿಫ್ಟಿ ಎಲ್ಲದಕ್ಕಿಂತ ವೀಕ್ ಇಂಡೆಕ್ಸ್ ಆಗಿತ್ತು. ಮೋರ್ ಓವರ್ ಬ್ಯಾಂಕ್ ನಿಫ್ಟಿನಲ್ಲಿ ಕ್ಲೀನಾಗಿ ಸಪೋರ್ಟ್ ತೊಗೊಳೋದು ಕಾಣಿಸ್ತಾ ಇದೆ 200 ಮೂವಿಂಗ್ ಅವರೇಜಲ್ಲಿ. ಸೊ ನಿಫ್ಟಿಲಿ ಏನೋ ಒಂದು ಮಾಡಬೇಕು ಅನ್ನೋದು ಗೊತ್ತಿತ್ತು. ಇವತ್ತು ಬಂದಾಗ ಓಕೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಒಳ್ಳೆಯ ದಿನ ಒಂದು ರಿಕವರಿ ಬಂದಿದೆ ನಿಫ್ಟಿನಲ್ಲಿ ಅಂತ ಅಂದ್ಕೊಂಡೆ. ಓಕೆ ಶುಕ್ರವಾರದಷ್ಟೊತ್ತಿಗೆ ಮತ್ತೆ 24,000 ಕಡೆ ತನಕ ತೊಗೊಂಡು ಹೋಗ್ಬೋದು ಅವತ್ತು, ಇದು ರಜನೂ ಇರೋದ್ರಿಂದ ಅಂತ. ಆದರೆ ಏನು ಮಾಡ್ತು, ಸೆಕೆಂಡ್ ಹಾಫಲ್ಲಿ ಬಂದಿರುವಂಥ ಸೆಲ್ಲಿಂಗು ಅದಿಷ್ಟು ಥಿಯರಿನ ಉಲ್ಟಾ ಮಾಡೋಕ್ಕಿದೆ. ಈಗ ಏನಾಗ್ಬೋದು, ಇದರಿಂದ ಇನ್ನೂ ಸ್ವಲ್ಪ ಕೆಳಗಡೆ ಹೋಗ್ಬೋದು ಅಥವಾ ಈ ರೇಂಜ್ ಒಳಗಡೆ ಉಳಿಯುವಂಥ ಸಾಧ್ಯತೆ ಇದೆ. ಸೊ ಶಾರ್ಟ್ ಕವರಿಂಗ್ ಖಂಡಿತ ಕಷ್ಟ ಇದೆ ಮೇಲ್ಗಡೆ ಹೋಗುವಂಥದ್ದು. ಇದನ್ನ ನೀವು ಆರಾಮಾಗಿ ಸೆಲ್ಲಿಂಗಿಗೆ ಶಿಫ್ಟ್ ಮಾಡ್ಕೋಬೋದು 23,800 ಲೆವೆಲು. ಆದರೆ ಕೆಳಗಡೆ ಲೆವೆಲ್ಲು ಇನ್ನು ಕೆಳಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ ಅಥವಾ ರೇಂಜ್ ಬೌಂಡಾಗಿ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಆ ಥರ ನೋಡಿಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗಬೇಕು. ಸೊ ನಿಫ್ಟಿನಲ್ಲಿ ಇವತ್ತು ಒಳ್ಳೆ ಮೂಮೆಂಟು, ಆದರೆ ಲಾಸ್ಟ್ ಮೂಮೆಂಟಲ್ಲಿ ಅಷ್ಟೇ ರೀತಿಯಿಂದ ಸೆಲ್ಲಿಂಗ್. ನೋಡಿ ಈ ಥರ ಇದ್ದಾಗ ಯಾಕೆ ಈ ಥರ ಅನಿಸ್ತು ಅಂತಂದರೆ, ನೋಡಿ ಇಲ್ಲಿ ಒಂದು ಲೋ ಮಾಡ್ತಾ ಇದೆ ಮತ್ತು ಹೈ ಮಾಡ್ತಾ ಇದೆ, ಒಂಥರ ಸ್ವಿಂಗ್ ಮಾಡ್ತಾ ಇದೆ. ಇಲ್ಲಿ ಕನ್ಸಿಸ್ಟೆಂಟಾಗಿ ನಿಮಗೆ ಒಂದು ಬಸ್ ಸ್ಟ್ಯಾಂಡ್ ಅಂತ ಮಾಡಿಲ್ಲ. ಈ ಥರ ಇದ್ದಾಗ ಒಂದು ಪ್ಯಾಟರ್ನ್ಗೆ ಏನೋ ಒಂದು ಅವಕಾಶ ಕೊಟ್ಟಂಗೆ ಆಗುತ್ತೆ. ಇಲ್ಲಿ ಈ ಬಾರ್ ಯಾವಾಗ ಇಷ್ಟು ಅರ್ಧ ಇದ್ರ ಕೆಳಗಡೆ ಬರ್ತಾ ಹೋಯಿತು, ಅಲ್ಲಿ ನಾನು ಸಿನ ಸೆಲ್ ಮಾಡಿಬಿಟ್ಟೆ. ಒಂದು 63 ರೂಪಾಯಿ ನಾನು ನಡೀತಾ ಇತ್ತು, 63 ರೂಪಾಯಿ ಇತ್ತು. ಬಟ್ ನಾನು ಇಲ್ಲಿ ತನಕ ಇಟ್ಕೊಂಡಿದ್ರೆ ಆಲ್ಮೋಸ್ಟ್ ಅದು 20 ರೂಪಾಯಿ ಬಂದುಬಿಟ್ಟಿತ್ತು ಇವತ್ತು. ಅಂದರೆ ಎಕ್ಸ್ಪೈರಿ ಅಲ್ಲ ಆದ್ರೂ ಇವತ್ತು ಒಳ್ಳೆ ಡಿಕೆ ಒಂದು 40-45 ಪಾಯಿಂಟ್ ಡಿಕೆ ತಗೋಬೋದಾಗಿತ್ತು. ಆದರೆ ನಾನೊಂದು 15-20 ಪಾಯಿಂಟಿಗೆ ಎಕ್ಸಿಟ್ ಮಾಡ್ಕೊಂಬಿಟ್ಟೆ. ಈ ಕ್ಯಾಂಡಲ್ ಆದಾಗ ನಾನು ಅಲ್ಲೇ ಎಕ್ಸಿಟ್ ಮಾಡ್ಕೊಂಬಿಟ್ಟೆ. ಯಾಕಂದರೆ ಮೋರವ್ರು ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಂದರೆ ಈ ರೇಂಜ್ ಇವತ್ತಿನ ದಿನದ ಲೋನಂತೂ ಬಿಟ್ಕೊಡೋದಿಲ್ಲ, ಒಳ್ಳೆ ಶಾರ್ಟ್ ಕವರಿಂಗ್ ಕೊಟ್ಟಿದ್ದಾರೆ ಅಂತ. ಬಟ್ ಇವತ್ತು ತುಂಬ ಒಂದು ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿಬಿಡ್ತು ನಿಫ್ಟಿ. ಸೊ ಡೈಲಿ ಕ್ಯಾಂಡಲ್ ನೋಡೋದಾದ್ರೆ ಇಷ್ಟು ಕೆಳಗಡೆ ಬಂದಿಲ್ಲ, 23,518ರಲ್ಲಿದೆ. ಅದು ಟ್ರೇಡಿಂಗ್ ವ್ಯೂ ಗ್ಲಿಚ್ ಅಥವಾ ಲಾಸ್ಟ್ ಟೈಮಲ್ಲಿ ತುಂಬ ಒಂದು ಪೊಸಿಷನ್ಗಳು ಆಚೆ ಈಚೆ ಆದಾಗ 23,468 ಅಂತ ನಿಮಗೆ ತೋರಿಸ್ತಾ ಇದೆ. ಬಟ್ 23,500 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಅದು ಒಂದು ಸ್ವಲ್ಪ ಉಸಿರಾಡುವಂಥ ಸಿಂಬಲ್. ಸೊ ನಿಫ್ಟಿದು ಯಾವತ್ತು ಶುಕ್ರವಾರ ಇದಲ್ವಾ, ಎಕ್ಸ್ಪೈರಿ ಅಲ್ವಾ. ಸೊ ಏನಾಗಿದೆ ಅಂತ ನೋಡ್ಕೊಂಡು ಇವತ್ತು ಪೊಸಿಷನ್ ಚೇಂಜ್ ನೀವು ನೋಡಬೇಕು, ಚೆನ್ನಾಗಿ ಕಾಣಿಸುತ್ತೆ. ನಿಫ್ಟಿನಲ್ಲಿ ಲಾಸ್ಟ್ 1 ಅವರಲ್ಲಿ ನೋಡಿ ಇಲ್ಲಿ ಇದ್ದಿದ್ದು ಸಪೋರ್ಟ್ನೆಲ್ಲ ತೆಕ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ರೆಸಿಸ್ಟೆನ್ಸ್ಗಳು ಬಿಲ್ಡ್ ಆಗಿದೆ, ಆದರೆ ರೆಸಿಸ್ಟೆನ್ಸ್ ತುಂಬ ಜೋರಾಗಿ ಬಿಲ್ಡ್ ಆಗಿಲ್ಲ, ಬಟ್ ಸಪೋರ್ಟ್ ಅಂತೂ ತೆಕ್ಕೊಂಡಿದ್ದಾರೆ. ಯಾಕಂತಂದರೆ ಗುರುವಾರ ನೋಡಿಕೊಂಡು ಪೊಸಿಷನ್ ಯಾವ ರೀತಿ ಬೇಕೋ, ಅಂದರೆ ನಾಳೆ ಎಲೆಕ್ಷನು ಮತ್ತೊಂದು ಎಕ್ಸಿಟ್ ಪೋಲು ಎಲ್ಲ ಬರುತ್ತೆ, ಅದೆಲ್ಲ ನೋಡಿಕೊಂಡು ಅದು ತುಂಬ ಇಂಪ್ಯಾಕ್ಟ್ ಅಂತಲ್ಲ, ಬಟ್ ಇಂಪ್ಯಾಕ್ಟ್ ಇರುತ್ತೆ. ಬಟ್ ಮೇನ್ ಇಂಪ್ಯಾಕ್ಟ್ ಇವಾಗ ಅಲ್ಲೇನು ಮಾಡ್ತಾರೆ, ರಷ್ಯಾ ಯುಕ್ರೇನಲ್ಲಿ ಏನು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಅದು ನೋಡಿಕೊಂಡು ಚೇಂಜ್ ಮಾಡ್ತಾರೆ ಅಂತ ಬಿಟ್ಕೊಂಡು ಹೋಗಿರ್ಬೇಕೆಲ್ಲ, ಪೊಸಿಷನ್ನ ತೊಗೊಂಡು ಹೋಗಿರ್ಬೇಕು ಸಪೋರ್ಟ್ ಬಿಲ್ಡಪ್ ಮಾಡಿದವರೆಲ್ಲ. ಈಗ ಆಪ್ಷನ್ ಚಾನಲ್ ನೋಡೋದಾದ್ರೂ ನಿಮಗೆ 23,500 ಈಕ್ವಲ್ ಫೈಟ್ ಇದೆ. ಮೇಲ್ಗಡೆ 24,000 ಜೋರ್ ರೆಸಿಸ್ಟೆನ್ಸು, ಕೆಳಗಡೆ 23,000. ಮಧ್ಯದಲ್ಲಿ ಯಾರು ಅಂತ ಪೊಸಿಷನ್ ಬಿಲ್ಡ್ ಮಾಡಿಲ್ಲ. ಇನ್ಫ್ಯಾಕ್ಟ್ ರೆಸಿಸ್ಟೆನ್ಸೇ ಜಾಸ್ತಿ ಇದೆ. ಇಲ್ಲಿ ನೋಡೋದಾದ್ರೆ 23,800, 700 ಇಲ್ಲೆಲ್ಲ ರೆಸಿಸ್ಟೆನ್ಸೇ ಜಾಸ್ತಿ ಬಿಲ್ಡಪ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಸೊ ಹೋಪ್ಫುಲಿ ಈ ಲೋನ ಬಿಟ್ಟು ಬಂದರೆ ಖಂಡಿತ ಮಾರ್ಕೆಟ್ ವೀಕ್ ಆಗ್ತಾ ಹೋಗುತ್ತೆ. ಬಟ್ ಸೆಲ್ ಮಾಡೋದಕ್ಕೆ ಓಪನಿಂಗಲ್ಲಿ ನಾಳೆ ಏನಾದ್ರು ಗುರುವಾರ ಇದೇ ಝೋನಲ್ಲಿ ಓಪನ್ ಆಯಿತು ಅಥವಾ ಕೆಳಗಡೆ ಓಪನ್ ಆಯಿತು ಅಂದರೆ ಆ ರೀತಿ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. 23,800 ಅದ್ರ ಮೇಲ್ಗಡೆ ಇವಾಗ ನೀವು ಸೆಲ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಹೋಗ್ಬೋದು ಗುರುವಾರ ದಿನ. ಸೊ ಇವತ್ತು ನಾನು ಏನು ಮಾಡೋದು ಅದೇ ನಾನು ಎಕ್ಸಿಕ್ಯೂಟ್ ಮಾಡಕ್ಕೆ ನೋಡ್ತೀನಿ ಗುರುವಾರ ದಿನ. ಇನ್ ಕೇಸ್ ಅದೇ ಝೋನಲ್ಲಿ ಓಪನ್ ಆಯಿತು ಅಥವಾ ಮಾರ್ಕೆಟ್ ಏನಾದ್ರು ಕೆಳಗಡೆ ಓಪನ್ ಆಯಿತು ಅಂತಂದರೆ ಇಲ್ಲಿಂದ ಮತ್ತೆ ರಿಕವರಿ ಬರುವಂಥ ಸಾಧ್ಯತೆ ಕಡಿಮೆ. ಯಾಕಂದರೆ ಮೇಲ್ಗಡೆ ಒಂದು ಮೂಮೆಂಟ್ ಆಗಿದೆ, ಕೆಳಗಡೆ ಒಂದು ಮೂಮೆಂಟ್ ಆಗಿದೆ. ಇಲ್ಲಿ ಮಧ್ಯದಲ್ಲಿ ಎಲ್ಲಿ ಓಪನ್ ಆದ್ರೂ ಐ ಆಮ್ ಹೋಪಿಂಗ್ ಫಾರ್ ಇಂಟರ್ನಲ್ ಕ್ಯಾಂಡಲ್ ಎಕ್ಸ್ಪೈರಿ ಆಗೋಕ್ಕೆ ಇಷ್ಟಪಡ್ತೀನಿ. ನೋಡೋಣ ತಪ್ಪಾಗಿರ್ಬೋದು, ಏನಾಗುತ್ತೆ ಅನ್ನೋದನ್ನ ಅವತ್ತು ಹೆಂಗೆ ಓಪನ್ ಆಗುತ್ತೋ ಅದು ನೋಡ್ಕೊಂಡು ಪೊಸಿಷನ್ ಕ್ಯಾರಿ ಮಾಡಿದರೆ ನಾಡಿದ ತನಕ ನೀವು US ಮಾರ್ಕೆಟು, ಡಾಲರು, ಗೋಲ್ಡು ಎಲ್ಲದನ್ನು ನೀವು ಟ್ರ್ಯಾಕ್ ಮಾಡ್ತಾ ಕೂತಿರಬೇಕು. ರಜಾ ಇದ್ದಾಗ ಪೊಸಿಷನ್ ಕ್ಯಾರಿ ಮಾಡುವಂಥದ್ದು ಒಂದು ರೀತಿ ಅಪರಾಧನೇ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ತುಂಬ ಒಳ್ಳೆ ಮೂಮೆಂಟು, 51,000 ಟಚ್ ಮಾಡಿತ್ತು ಇವತ್ತು
ಅಂದ್ಕೊಂಡೆ ಆಲ್ಮೋಸ್ಟ್ 1 ಪಾಯಿಂಟಲ್ಲಿ, ಬಟ್ 51,000 ಟಚ್ ಮಾಡಿಲ್ಲ, ಅಲ್ಲಿಂದ ವಾಪಸ್ಸು ಶಾರ್ಪಾಗಿ ಸೆಲ್ಲಿಂಗ್ ಬಂದಿದೆ. ಬಟ್ ಸ್ಟಿಲ್ ನೋಡಿ ಲೋನ ಮೇಂಟೈನ್ ಮಾಡ್ತಾ ಇದೆ. ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ಸ್ಟ್ರೆಂತ್ ತೋರಿಸ್ತಾ ಇರೋಂಥದ್ದು ಪ್ರತಿಯೊಂದು ಸಣ್ಣ ನಿಮಗೆ ಮೈನರ್ ಇದರಲ್ಲೂ ಕೂಡ ಕಾಣಿಸ್ತಾ ಇದೆ. ನೋಡಿ ಈ ಲೋನ ಇವತ್ತು ಬೀಟ್ ಮಾಡಿಲ್ಲ, 50,466 ಬಂದಿಲ್ಲ. ಇವತ್ತು ಎಲ್ಲಿ ಕ್ಲೋಸಿಂಗ್ ಆಗಿದೆ, 50,626 ಕ್ಲೋಸಿಂಗ್ ಆಗಿದೆ. ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ ಆ ಸ್ಟ್ರೆಂತನ್ನು ತೋರಿಸ್ತಾ ಇದೆ. 50,800 ಇವತ್ತು ಒಂದು ರೆಸಿಸ್ಟೆನ್ಸ್ ಆಗಿತ್ತು. ಯಾರಾದರೂ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಿದಾಗಿದ್ರು ಕೂಡ ಇವತ್ತು ಅಫ್ಕೋರ್ಸ್ ವೀಕ್ಲಿ ಎಕ್ಸ್ಪೈರಿ ಇರಲ್ಲ, ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಬಟ್ 50,800 ಅದ್ರ ಮೇಲ್ಗಡೆ ಹೋದರೆ 51,200 ಅನ್ನೋದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗಿದೆ ಬ್ಯಾಂಕ್ ನಿಫ್ಟಿಗೆ. ಸೊ ನೋಡೋಣ, ಮೇಲ್ಗಡೆ ಹೋದರೆ ಅಲ್ಲಿ ತನಕ ಹೋಗುವಂಥ ಜಾಗ ಇದೆ, ಕೆಳಗಡೆ ಇದು ಸಪೋರ್ಟ್ ಬಿಲ್ಡಪ್ ಆಗಿರೋ ತನಕ ಅದೇ ರೀತಿ ಡೋಜಿ ಏನೇ ಮಾಡ್ತಾ ಇದ್ರು ಒಂದು ರೇಂಜ್ ಬೌಂಡೇ ಆಗಿರುತ್ತೆ. ಸೊ ನೋಡಿ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ಈಗ ನೋಡಿ ಮುಂದಿನ ವಾರದಿಂದ ಏನಾಗುತ್ತೆ ನಮಗೆ ನಿಫ್ಟಿನಲ್ಲಿ ಅಥವಾ ಎಲ್ಲ ಇಂಡೆಕ್ಸಲ್ಲಿ ಇವಾಗ ಏನಾಗ್ತಾ ಹೋಗುತ್ತೆ, ನಮಗೆ ಲಾಟ್ ಸೈಜ್ ಚೇಂಜ್ ಆಗ್ತಾ ಹೋಗುತ್ತಲ್ವಾ. ಈಗ 25 ಮಾಡ್ತಾರೆ, ಇದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಆಗ್ತಿರೋದ್ರಿಂದ ಇವಾಗ ನಮ್ಗೆ ಏನಾಗ್ತಾ ಹೋಗುತ್ತೆ, ದಿನ ನಾವು ಎಲ್ಲದನ್ನು ಮಾತಾಡೋಕೆ ಹೋಗಲ್ಲ. ನಿಫ್ಟಿ ಗುರುವಾರ ಎಕ್ಸ್ಪೈರಿ ಇರುತ್ತೆ, ಮೇ ಬಿ ಬುಧವಾರ, ಅದೇ ರೀತಿ ಗುರುವಾರ ಯಾವ ರೀತಿ ಎಕ್ಸ್ಪೈರಿ ಆಯಿತು ಅಂತ ಮಾತಾಡ್ತಾ ಹೋಗ್ಬೋದು. ಸೇಮ್ ಸೆನ್ಸೆಕ್ಸು ಶುಕ್ರವಾರ ಎಕ್ಸ್ಪೈರಿ ಇರುತ್ತೆ, ಗುರುವಾರ ಯಾವ ರೀತಿ ಪ್ಲಾನ್ ಮಾಡ್ಬೋದು ಅಂತ, ಶುಕ್ರವಾರ ಯಾವ ರೀತಿ ಆಯಿತು ಅಂತ ಮಾತಾಡ್ತಾ ಹೋಗ್ಬೋದು. ಇನ್ನು ಸೋಮವಾರ ಮಂಗಳವಾರ ನಮಗೆ ಯಾವ ಇಂಡೆಕ್ಸ್ ಕೂಡ ಮಾತಾಡೋಕ್ಕೆ ಟೈಮ್ ಇರೋದಿಲ್ಲ. ಸೊ ನೀವು ಹೇಳಿ ಅವತ್ತು ಇಂಟ್ರೆಸ್ಟಿಂಗ್ ಇರುತ್ತೋ ಅದನ್ನು ತಗೋಣ, ಅಥವಾ ನಿಫ್ಟಿ ಬ್ಯಾಂಕ್ ನಿಫ್ಟಿ ದಿನ ಮಾತಾಡೋಣ, ಅಥವಾ ನಾನು ಇಂಟ್ರಾಡೇ ಹೇಗಿದ್ರು ಹೇಳ್ತಾನೆ ಇದ್ದೀನಿ ನಿಮಗೆ, ಕ್ಯಾಶ್ ಮಾರ್ಕೆಟ್ ಇಂಟ್ರಾಡೇ ತುಂಬ ಅಂಡರ್ ರೇಟೆಡ್ ಅಂತ, ಅದನ್ನು ಪ್ಲಾನ್ ಮಾಡೋಣ ಅಂತ. ಇವತ್ತು ಎಲ್ಲದನ್ನು ತೋರಿಸ್ತೀನಿ, ನೀವು ಯಾವ್ದು ಹೇಳ್ತಾರೋ ಮುಂದೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಯಾರಾದರೂ ಬರೀ ಆಪ್ಷನ್ ಬೈಯಿಂಗೇ ಮಾಡ್ಕೊಂಡು ಬಂದಿದ್ದೆ ನಾನು ಇಷ್ಟು ದಿನ, ನಾನು ಏನು ಮಾಡೋದು, ಇವಾಗ ಪ್ರೀಮಿಯಮ್ಗಳು ಜಾಸ್ತಿ ಬೇಕಾಗುತ್ತೆ, ಲಾಟ್ ಜಾಸ್ತಿ ಬೇಕಾಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ನೀವು ಆಪ್ಷನ್ ಬೈಯಿಂಗೇ ಮಾಡ್ಕೊಂಡು ಬಂದಿದ್ರೆ ನೀವು 2 ತಿಂಗಳು ಪ್ರಾಫಿಟಬಲ್ ಆಗಿರೋಕ್ಕೆ ಸಾಧ್ಯ ಆಯಿತಾ ನಿಮಗೆ? ವಾರ ಒಂದೊಂದೇ ಎಕ್ಸ್ಪೈರಿ, ಪ್ರತಿದಿನ ಒಂದೊಂದು ಎಕ್ಸ್ಪೈರಿ ಇದ್ದಾಗಲೂ ನೀವು ನಿಮ್ಮ ಅನಾಲಿಸಿಸ್ ಮಾಡಿ ಹೆಂಗೋ ಒಂದು 10-15 ಪಾಯಿಂಟ್ ನೀವು ಕ್ಯಾಚರ್ ಮಾಡಿದ್ರಿ ಅಂತಂದರೆ, ನೀವು ಬೇಕಾದರೆ ಇವಾಗ ಬೇರೆ ಮಾನದಂಡನ ಹುಡುಕೋಬೋದು. ಅಂದರೆ ಇವಾಗ ಇಂಟ್ರಾಡೇ ಕ್ಯಾಶ್ ಮಾರ್ಕೆಟ್ ನೋಡ್ಬೋದು, ಈ ರೀತಿ ಮಾಡ್ಬೋದು. ಬಟ್ ನೀವು ಆಲ್ರೆಡಿ ಆಪ್ಷನ್ ಬೈಂಗಲ್ಲಿ ನಿಮ್ಗೆ ಪ್ರಾಫಿಟ್ ಮಾಡೋಕ್ಕೆ ಆಗೇ ಇರಲಿಲ್ಲ ಇಷ್ಟು ದಿನ, ಆದರೂ ನೀವು ಮಾಡ್ತಾ ಇದ್ರಿ ಹೆಂಗೋ ಮಾಡ್ಕೊಂಡು ಅಂತಂದರೆ, ಟೈಮ್ ಟು ರೀಥಿಂಕ್, ಚಾರ್ಟ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕ್ಯಾಶ್ ಮಾರ್ಕೆಟಿಗೆ ಬನ್ನಿ. ಕ್ಯಾಶ್ ಮಾರ್ಕೆಟ್ ನಿಮಗೆ ಡೈಲಿ ಆಪರ್ಚುನಿಟಿ ಇದ್ದೇ ಇರುತ್ತೆ, ರಿಸ್ಕು ಕೂಡ ಕಮ್ಮಿ ಇರುತ್ತೆ, ರಿವಾರ್ಡು ಕೂಡ ನಿಮಗೆ ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ನೋಡೋದಾದರೆ ಎಫ್&ಓಗಿಂತ ಜಾಸ್ತಿ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಇಲ್ಲ ಆಪ್ಷನ್ ಸೆಲ್ಲಿಂಗ್ ಮಾಡೋರು ಹೇಗೆ ನಿಫ್ಟಿ ಸೆನ್ಸೆಕ್ಸ್ 2 ವಾರದ ಎಕ್ಸ್ಪೈರಿ ಸಿಗ್ತಾನೆ ಇರುತ್ತೆ. ಮಂತ್ಲಿ ಪೊಸಿಷನ್ ಪ್ಲಾನ್ ಮಾಡೋರು ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಮಂತ್ಲಿ ಪೊಸಿಷನ್ನ ಮಾಡ್ಕೋಬಹುದು. ಲಿಕ್ವಿಡಿಟಿ ಯಾವ ರೀತಿ ಆಗುತ್ತೆ ಅಂತ ನೋಡಬೇಕು. ಮಂತ್ಲಿ ಎಕ್ಸ್ಪೈರಿ ಶಿಫ್ಟ್ ಆದಮೇಲೆ ಅಫ್ಕೋರ್ಸ್ ಮಂತ್ಲಿ ಎಕ್ಸ್ಪೈರಿಗಳು ತುಂಬ ವೊಲಟೈಲ್ ಆಗೇ ಇರುತ್ತೆ. ಯಾಕೆಂತಂದರೆ ಅವಾಗ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ತಾರೆ. ಅಂದರೆ ತಿಂಗಳ ಕೊನೆಯ ಸೋಮವಾರ, ಮಂಗಳವಾರ, ಬುಧವಾರ ಅವಾಗ ಯಾವುದು ಸೇಮ್ ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿಗಳಾಗಿರುತ್ತೆ. ಅದು ಬಿಸಿ ಇದ್ದೇ ಇರುತ್ತೆ. ಬಟ್ ಬೇರೆ 3 ವಾರಗಳಲ್ಲಿ ಯಾವ ರೀತಿ ಪ್ಲಾನ್ ಮಾಡೋದು ಅನ್ನೋದು ನೀವು ನೋಡ್ಕೊತಾ ಹೋಗಬೇಕು. ಸೊ ಬ್ಯಾಂಕ್ ನಿಫ್ಟಿ ಸ್ಟಿಲ್ ಪಾಸಿಟಿವ್. ಅದೇ ರೀತಿಯಾಗಿ ಫಿನ್ ನಿಫ್ಟಿನಲ್ಲೂ ಕೂಡ ಇವತ್ತು ಒಂದು ಒಳ್ಳೆ ಟ್ರೇಡ್ ಇತ್ತು. ಆಲ್ಮೋಸ್ಟ್ ಈ ಪಾಯಿಂಟ್ ತನಕ ನಾನು ಎಲ್ಲೂ ಬೀಳ್ತಾ ಇಲ್ವಲ್ಲ, ಫಿನ್ ನಿಫ್ಟಿನಲ್ಲಿ ಚೆನ್ನಾಗಿ ಮಾಡ್ಕೊಂಡ್ರಲ್ಲ ಇವತ್ತು ಅಂತ. ಬಟ್ ಇವತ್ತು ಪೊಸಿಷನ್ ಇರಲಿಲ್ಲ, ತುಂಬ ಬೇಗನೆ ನಾನು ಎಕ್ಸಿಟ್ ಮಾಡಿಬಿಟ್ಟೆ. ಬಟ್ ಇಲ್ಲಿ ನೀವು ನೋಡ್ತಾ ಬರೋದ್ರೆ ಫಿನ್ ನಿಫ್ಟಿನಲ್ಲಿ ಒಳ್ಳೆ ರೀತಿಯಂತ ಬಸ್ಟ್ಯಾಂಡ್ ಆಗಿತ್ತು, ತೀಟಾಡಿಕೆ ಎಲ್ಲ ಆಗಿತ್ತು. ಸರಿ, ಕೊನೆ ಟೈಮಲ್ಲಿ ನಿಮಗೆ ದೊಡ್ಡದಾಗಿ ಇಲ್ಲಿ ಹಂಪ್ ಹಾಕಿದ್ದಾರೆ ಅಂತ ಅನಿಸ್ತಾ ಇರ್ಬೋದು. ಆದರೆ ಇದು ಕೂಡ 23,400 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಇದು ಲಾಸ್ಟ್ ಮೂಮೆಂಟ್ ಪ್ಯಾನಿಕಾ ಅಥವಾ ಗ್ಲಿಚ್ಚಾ ಏನು ಕತೆ ಅಂತ ಗೊತ್ತಿಲ್ಲ ನನಗೆ. 23,403 ಏನೋ ಅಂತ ರಿಯಾಕ್ಟ್ ಮಾಡಿಲ್ಲ ಫಿನ್ ನಿಫ್ಟಿ. ಸೊ ಇವತ್ತು ಎಕ್ಸ್ಪೈರಿನಲ್ಲಿ ಟ್ರೇಡ್ ಮಾಡೋರಿಗೆ ಪುಣ್ಯ ಏನೂ ಮಾಡಿಲ್ಲ ಇವತ್ತು ಫಿನ್ ನಿಫ್ಟಿ ಕೊನೆ ತನಕ ಯಾರು ಪೊಸಿಷನ್ ಉಳಿಸ್ಕೊಂಡಿದ್ರು. ಸೊ ಅದು ಇದಿಷ್ಟು ಯಾವುದು ಇಂಡೆಕ್ಸ್ಗಳದಾಗ್ತಾ ಹೋಯಿತು. ಈಗ ಮಿಡ್ ಕ್ಯಾಪ್ ನಿಫ್ಟಿ ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಅಂತ ಬಂದ್ವಿ. ನೋಡಿ ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ಎಂಥ ರ್ಯಾಲಿ ಆಗಿ ಎಷ್ಟು ಚೆನ್ನಾಗಿ ಫಾಲ್ ಆಗಿದೆ 15 ಮಿನಿಟ್ಸಲ್ಲಿ. ನೋಡಿ ಇಲ್ಲಿ ಮಿಡ್ ಕ್ಯಾಪ್ ನಿಫ್ಟಿ ಯಾಕೆ ಇವತ್ತು ಮಿಸ್ ಆಯಿತು, ನಾನು ಸ್ವಲ್ಪ ಲೇಟ್ ಆಯಿತು ಇವತ್ತು, ಟೈಮ್ ಕೊಡೋಕ್ಕಾಗಲಿಲ್ಲ. ಬಟ್ ನೀವು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾಕೆ ಒಳ್ಳೆ ಪ್ಲಾನ್ ಮಾಡ್ಬೋದಿತ್ತು ಅಂದರೆ, ಒಂದು ಪಿಕ್ಚರ್ ಪರ್ಫೆಕ್ಟ್ ಹ್ಯಾಮರ್ ಮಾಡಿತ್ತು. ಹ್ಯಾಮರ್ ಮೇಲೆ ಓಪನ್ ಆದರೆ ಅದನ್ನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಎಂಥ ಒಳ್ಳೆ ಟ್ರೇಡರ್ ಇವತ್ತು ಆಲ್ಮೋಸ್ಟ್ ಒಂದು 100 ಪಾಯಿಂಟ್ಸ್ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ಎಲ್ಲ ಏನೂ ಅಲ್ಲ, ಆಪ್ಷನ್ ಬೈಯಿಂಗ್ ಪ್ಲಾನ್ ಮಾಡ್ಬೋದಾಗಿತ್ತು. ಬಟ್ ನಾನು ಮಾಡಲಿಲ್ಲ ಇವತ್ತು, ಬೇಕಾದ್ರೆ ಕ್ಯಾಶ್ ಮಾರ್ಕೆಟ್ ಇತ್ತು, ಅದಾದಮೇಲೆ ನಾನು ಬಿಸಿ ಆಗ್ತಾ ಹೋದೆ. ಬಟ್ ಯಾರಾದರೂ ಟ್ರೇಡ್ ಮಾಡಿದರೆ ಒಳ್ಳೆ ಟ್ರೇಡ್ ಇವತ್ತು ಪಾಸಿಬಿಲಿಟಿ ಇತ್ತು. 12,250 ಎಕ್ಸಿಟ್ ಮಾಡಿದ್ರು, 2 ಕ್ಯಾಂಡಲ್ ನಿಮ್ಗೆ ಅರ್ಧ ಗಂಟೆಯಲ್ಲಿ ಟ್ರೇಡ್ ಮುಗಿಸ್ಕೊಂಡು ಹೋಗ್ಬಿಡ್ಬೋದಾಯಿತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಸೊ ನೋಡೋಣ ಇವಾಗ ಯಾರಾಗುತ್ತೆ ಏನು ಕತೆ ಅಂತ. ಇಲ್ಲಿ ಬಂದಿರೋದು ವೀಕ್ ಸೆಂಟಿಮೆಂಟೇ, ಆದರೆ 12,000 ಇಂಪಾರ್ಟೆಂಟ್ ಸಪೋರ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ. ಸೊ ಇಂಡಿಯಾ ವಿಕ್ಸು ಒಳ್ಳೆ ರೀತಿಯಂತ ರ್ಯಾಲಿ ಆಗಿದೆ. ನೀವು ನೋಡೋದಾದರೆ ಇವತ್ತು 15 ಮಿನಿಟ್ಸಲ್ಲಿ ಲಾಸ್ಟ್ ಒಂದು ಅರ್ಧ ಗಂಟೆ 1 ಗಂಟೆಲ್ಲಂತೂ ತುಂಬ ಜೋರಾಗಿ ಮೇಲೆ ಇವತ್ತು ಆಲ್ಮೋಸ್ಟ್ ಡ್ರಾಪ್ ಆಗೋಗಿತ್ತು ಇಂಡಿಯಾ ವಿಕ್ಸು. ಎಲ್ಲ ಗ್ರೀನ್ ಬಂದಿತ್ತು, ಮಾರ್ಕೆಟಲ್ಲಿ ಮತ್ತೆ ಸ್ಟೆಬಿಲಿಟಿ ಬಂದಿತ್ತು ಅಂತ ಅಂದ್ಕೊಂಡಿದ್ದು, ಮತ್ತೆ ಮೇಲೆ ಶೂಟ್ ಅಪ್ ಆಗಿ ಆಮೇಲೆ ಫುಲ್ಲು ಮೇಲ್ಗಡೆ ಹೋಗಿದೆ ಇಂಡಿಯಾ ವಿಕ್ಸು. ಇವತ್ತು ಇಂಟ್ರಾಡೇನಲ್ಲಿ ಇದ್ದಿದ್ದು ಹೇಳ್ಬಿಡ್ತೀನಿ ನೋಡಿ. ಎಚ್ ಎಲ್ನಲ್ಲಿ ಇವತ್ತು ಈಸಿ ಟ್ರೇಡ್ ಇವತ್ತು. ಯಾಕೆ ಅಂತಂದರೆ ಓಪನಿಂಗಲ್ಲಿ ಏನು ಮಾಡ್ತು, ನೆನ್ನೆ ಒಂದು ಬಸ್ ಸ್ಟ್ಯಾಂಡ್ ಮಾಡೋಗಿತ್ತು, ಇವತ್ತು ಅಲ್ಲಿಂದ ಒಂದು ಕ್ಲೀನಾಗಿ ಹ್ಯಾಮರ್ ಮಾಡ್ತು. ಹ್ಯಾಮರ್ ಮಾಡೋದು ಏನು ಮಾಡ್ಬೋದು, ನೀವು ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಟ್ರೇಡ್ ಮಾಡ್ಬೋದು. ಇಲ್ಲಿ ಆರಾಮಾಗಿ ಒಂದು 20 ಪಾಯಿಂಟ್ ಸಿಕ್ಬಿಡ್ತು, ಇದಿಷ್ಟಲ್ಲೇ ಸಿಕ್ಬಿಡ್ತು. ಅದಾದ್ಮೇಲೆ ಇಡೀ ದಿನ ಪಾಸ್ ಆಗಿತ್ತು, ಆಮೇಲೆ ಲಾಸ್ಟಿಗೆ ಸೆಲ್ಲಿಂಗ್ ಬಂದಿದೆ. ಬಟ್ ಆನ್ ಡೈಲಿ ಫ್ರೇಮ್ ನೋಡೋದಾದ್ರೆ ನನಗೆ ಎಚ್ ಎಲ್ಲಿಂದ ಪಾಸಿಟಿವ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಆದರೆ ಇವತ್ತು ಸ್ವಲ್ಪ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದ್ರೆ ನಾವು ಕನ್ಫರ್ಮೇಷನ್ ಹೇಳ್ಬೋದಾಗಿತ್ತು. ಬಟ್ 4,000 ಒಳ್ಳೆ ಲೆವೆಲ್ಲು. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಇವಾಗ ನಮಗೆ ಲೋವರ್ ಮಾಡಿದ್ದು, ಇವಾಗ ಒಂದು ಫ್ಲಾಟ್ ಆಗೋ ಥರ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಕರೆಕ್ಟಾಗಿ. ಇಲ್ಲಿಂದ ಏನಾದರೂ ಟರ್ನ್ ಅರೌಂಡ್ ಆಯಿತು ಅಂತಂದರೆ ಒಳ್ಳೆ ಒಂದು ಮೇಲ್ಗಡೆ ಹೋಗುವಂಥ ಶಾರ್ಟ್ ಕವರಿಂಗ್ ಬರುವಂಥ ಸಾಧ್ಯತೆ ಇರುತ್ತೆ. ಡಿಸ್ಕ್ಲೇಮರ್, ನಾನು ಎಚ್ ಎನಲ್ಲಿ 4,400 ಲೆವೆಲಿಂದನೂ ಇನ್ವೆಸ್ಟರ್ ಆಗಿದ್ದೀನಿ. ಸೊ ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸನ್ನು ಮಾಡ್ತಾ ಹೋಗಬೇಕು. ಬಟ್ ರಿಸ್ಕ್ ಟು ರಿವಾರ್ಡ್ ಕೂರೋದ್ರಿಂದ ನೋಡಿ ಇದೆಲ್ಲ ನಮಗೆ ಬೆಸ್ಟ್ ಟ್ರೇಡ್ ಅನ್ನೋದು ಇದು. ನೋಡಿ ಇಲ್ಲಿ ಏನಾದ್ರು ಓಪನ್ ಆಯಿತು ನಾಳೆ ಮಾರ್ಕೆಟು, ಹಂಗೆ ಏನಾರು ಆಯಿತು ಅಂದರೆ ನೀವು ಇನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಒಂದು ಶಾರ್ಟ್ ಕವರಿಂಗ್ಗೆ ನೀವು ಅಟೆಂಡ್ ಮಾಡ್ತಾ ಹೋಗೋದು. ಇದು ಬಂತು ಅಂದರೆ 4,000 ಲೆವೆಲ್ ನೀವು ಸ್ಟಾಪ್ ಲಾಸ್ ಇಟ್ಕೋಬೋದು. ಸೊ ಇದೆಲ್ಲ ಬೆಸ್ಟ್ ಟ್ರೇಡ್ ಆಗಿರುತ್ತೆ, ರಿಸ್ಕ್ ಟು ರಿವಾರ್ಡ್ ಕೂತ್ಕೊಳ್ಳೋಂಥ ಟ್ರೇಡ್ ಆಗಿರುತ್ತೆ, ನೋಡಿಕೊಂಡು ನೀವು ಎಕ್ಸಿಕ್ಯೂಟ್ ಮಾಡ್ಬೋದು. ಅದೇ ರೀತಿಯಾಗಿ ಇವತ್ತು ಇಂಡಿಗೋದಲ್ಲಿ ಒಂದು ನೆಗೆಟಿವ್ ಟ್ರೇಡ್ ಹೇಳಿದ್ದೆ. ಬಟ್ ಆನ್ ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಅದು ಕ್ಲಿಕ್ ಆಯಿತು ಕೂಡ. ಒಂದು 15 ನಿಮಿಷ
ನಮ್ಗೆ ಒಳ್ಳೆ ಟ್ರೇಡ್ ಸಿಕ್ತು. ಬಟ್ ಇಂಡಿಗೋ ಈ ಒಂದು ಗ್ಯಾಪ್ ಇದೆಯಲ್ಲ, ಗ್ಯಾಪ್ನ ಫಿಲ್ ಮಾಡಬೇಕಿದು. ಇವತ್ತು ಹಿಂದೆ ಕೂಡ ಮಾತಾಡಿದ್ದೆ ಇಂಡಿಗೋ ಏರ್ಲೈನ್ಸ್ ಬಗ್ಗೆ. ಇಲ್ಲಿ ನೋಡಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ಈಗ ಒಳ್ಳೆ ರಿಕವರಿ ಅಟೆಂಪ್ಟ್ ಕೂಡ ಕೊಡ್ತಾ ಇದೆ. ಸೊ ನನ್ನ ಪ್ರಕಾರ ಈ ಗ್ಯಾಪ್ನ ಫಿಲ್ ಮಾಡಬೇಕು. ಅಟ್ಲೀಸ್ಟ್ 4200 ಲೆವೆಲ್ ಇದೆಯಲ್ಲ, ಇದನ್ನ ಟೆಸ್ಟ್ ಮಾಡ್ತಾ ಹೋಗಬೇಕು. ಸೊ ಶುಕ್ರವಾರಕ್ಕೂ ಕೂಡ ನೀವು ಇಂಟ್ರಾಡೇನಲ್ಲಿ ನೀವು ಇಂಡಿಗೋನ ಪ್ಲಾನ್ ಮಾಡ್ತಾ ಹೋಗ್ಬೋದು. ಇವತ್ತು ನೋಡಿ ಒಂದು ಒಳ್ಳೆ ಮೂಮೆಂಟ್ ಕೊಟ್ಟಿತ್ತು. ಮೇಲ್ಗಡೆ ಇಲ್ಲಿ ಹೋದಾಗ ಈ ಪಾಯಿಂಟಲ್ಲಿ ನಾನು ಇಲ್ಲಿಂದ ಒಂದು ಸೆಲ್ಲಿಂಗ್ ಬರ್ಬೋದು ಅಂತ ನಿಮ್ಗೆ ಹೇಳಿದೆ. ಸೊ ವಾಪಸ್ ಇದು ಈ ಲೆವೆಲು ಅಥವಾ ಈ ಲೆವೆಲ್ಗೆ ನಾವು ಟಾರ್ಗೆಟ್ ಮಾಡಿದ್ವಿ ಅನ್ಸುತ್ತೆ. ಇನ್ನೂ ಕೆಳಗೆ ಐ ಥಿಂಕ್ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಹೇಳಿದ್ದೆ ಅನ್ಸುತ್ತೆ ನಿಮಗೆ. ಸೊ ಆ ಒಂದು ಪೊಸಿಷನ್ನ ಸಿಕ್ತು ನಮಗೆ ಇಲ್ಲಿ. ಯಾಕೆ ಅಂತಂದರೆ ಇಲ್ಲಿ ನೀವು ನೋಡ್ತಾ ಬರೋದಾದರೆ ಇಲ್ಲಿ ಒಂದು ಮೇಲ್ಗಡೆ ಹೋಗಿ 4100 ಈ ಲೆವೆಲಿಂದ ಒಂದು ಸೆಲ್ಲಿಂಗ್ ಬಂತು. ಆ ಸೆಲ್ಲಿಂಗಿಗೆ ಬಂದುಬಿಟ್ಟು ವಾಪಸ್ ಈ ಝೋನಿಗೆ ಬಂದು ಇಲ್ಲಿ ತುಂಬ ಹೊತ್ತು ಒದ್ದಾಡ್ತು ಕಾಣಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಹಿಂದೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಂಥ ಝೋನು ಅಲ್ಲಾದ್ಮೇಲೆ ಕೆಳಗಡೆ ಬಂದಿದೆ, ವಾಪಸ್ ಈಗ ಬಂದು ಒದ್ದಾಡ್ತಾ ಇದೆ ಅಂದರೆ ಓಕೆ ಇಲ್ಲಿ ರೆಸಿಸ್ಟೆನ್ಸ್ ಇನ್ನೂ ಇದೆ ಅಂತ. ಇಲ್ಲಿ ಏನು ತಪ್ಪಾದ್ರೆ ಏನಾಗಿರುತ್ತೆ, ಇದ್ರ ಮೇಲ್ಗಡೆ ಹೋದರೆ ನೀವು ಎಕ್ಸಿಟ್, ಇಲ್ಲ ಅಂತಂದರೆ ಅಲ್ಲೇ ನಿಮ್ಮ ಸ್ಟಾಪ್ ಲಾಸ್ ಕೂತ್ಕೊಂಡು ಹೋಗುತ್ತೆ. ಇಲ್ಲಿಂದ ಇಲ್ಲಿ ತನಕ ನೀವು ಕ್ಯಾಪ್ಚರ್ ಮಾಡಿದ್ರು ಬೇಕಾದಷ್ಟು ಅಷ್ಟು ರೇಟ್ ಸಿಕ್ತು ನೋಡಿ. ವಾಪಸ್ ಅಟೆಂಡ್ ಮಾಡಿ ಮತ್ತು ಅಲ್ಲಿಂದ ತುಂಬ ಒಂದು ದೊಡ್ಡ ಫಾಲು ಕೆಳಗಡೆ ಇತ್ತು. ಬಟ್ ಅಷ್ಟು ಕೆಳಗಡೆ ಸಿಕ್ಕಿದೆಯಾ, ಯಾಕಂದರೆ ಇದರಲ್ಲಿ ಹಿಂಗೆ ತೋರಿಸುತ್ತೆ ಡೈಲಿ ಕ್ಲೋಸಲ್ಲಿ ನೋಡೋದಾದರೆ ಇಲ್ಲ 4045 ಬಂದಿದೆ, ಫಾಲ್ ಬಂದಿದೆ. ಸೊ ಇಂಡಿಗೋದಲ್ಲಿ ಅದು ಒಂದು ಒಳ್ಳೆ ಟ್ರೇಡ್ ಇತ್ತು. ಬಟ್ ಡೈಲಿ ಫ್ರೇಮಲ್ಲಿ ನೋಡೋದಾದರೆ ನನ್ನ ಪ್ರಕಾರ ಇಂಡಿಗೋ ಏನಾದರೂ 4100 ಲೆವೆಲ್ನ ಮತ್ತೆ ಅಟೆಂಡ್ ಮಾಡಿ ಮೇಲ್ಗಡೆ ಹೋಯಿತು ಅಂದರೆ ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು 4200ಕ್ಕೆ ಟಾರ್ಗೆಟ್ ಮಾಡ್ತಾ ಹೋಗೋದು. ಒಂದು ಬೈಯಿಂಗ್ ಸೈಡು ಈ ಒಂದು ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಫಿಲ್ ಆಗುವಂಥ ಟ್ರೇಡು ಸಾಧ್ಯತೆ ಇದೆ ಇಂಡಿಗೋದಲ್ಲಿ. ಸೊ ಇದೆರಡು ಹೆಚ್ಚು ಇಂಡಿಗೋ ನೀವು ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಇಂಟ್ರಾಡೇ ಯಾರಾದರೂ ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ಈ ರೀತಿ ಇಂಟ್ರಾಡೇ ನಿಮಗೆ ಪಿಕ್ಸು ಇಷ್ಟ ಆಗುತ್ತೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಏನು ಹೇಳ್ತಾ ಇದ್ದೀನಿ, ರಿಸ್ಕ್ ಟು ರಿವಾರ್ಡ್ ಕೂತ್ಕೋಬೇಕು, ನಿಮಗೆ ಕ್ಯಾಪಿಟಲ್ ಇರಬೇಕು, ಇದಕ್ಕೆಲ್ಲ ತುಂಬ ಮಾರ್ಜಿನ್ ಬೇಕಾಗುತ್ತೆ. ಫಂಡ್ ಥರ ಅಲ್ಲ, ಅದೆಲ್ಲ ನೋಡ್ಕೊಂಡು ಟ್ರೇಡ್ ಮಾಡ್ತೀರಾ ಮಾಡಿ. ಇಲ್ಲ ನಾನು ಯಾವುದೋ ಒಂದು ಲೆವರೇಜ್ ತೊಗೊತೀನಿ, ಲೋನ್ ಮಾಡ್ಕೊಂಡು ಮಾಡ್ತೀವಿ ಅಂದರೆ ದಯವಿಟ್ಟು ಆ ರೀತಿದು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಮಾತಾಡೋಣ. ONGC ಬಗ್ಗೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಸರ್ 4-5% ನಮಗೆ ಡಿವಿಡೆಂಡ್ ಕೊಡ್ತಾರೆ, 280 ಬುಕ್ ವ್ಯಾಲ್ಯೂನೇ ಇದೆ ಅಂದರೆ ಇವ್ರ ಹತ್ರ ಇರೋದು ಅಸೆಟ್ ಮೈನಸ್ ಲಯಬಿಲಿಟಿ ಮಾಡಿದ್ರೇ 280 ಬರುತ್ತೆ. ಅದಕ್ಕಿಂತ ಚೀಪಾಗಿ ನಡೀತಾ ಇದೆ. ಇನ್ನೇನು ಬೇಕು ಸ್ಟಾಕಲ್ಲಿ? ಖಂಡಿತವಾಗ್ಲೂ ಲಾಂಗ್ ರನ್ನಲ್ಲಿ ಒಳ್ಳೆ ಶೇರು. 265 ರೂಪಾಯಿಗೆ 2000 ಶೇರ್ ತೊಗೊಂಡಿದ್ದೀನಿ ಅಂತ ಸರ್ ಒಬ್ಬರು ಕಮೆಂಟ್ ಮಾಡಿದ್ರಿ. ಸರ್ ಏನು ತುಂಬ ನೀವೇನು ಹೈ ವ್ಯಾಲ್ಯೂಷನಲ್ಲಿ ತಗೊಂಡಿಲ್ಲ, 265 ಇಲ್ಲೆಲ್ಲ ತೊಗೊಂಡಿದ್ದೀರಾ. 220 ತನಕ ಸ್ಟಾಕು ಬರುವಂಥ ಸಾಧ್ಯತೆ ಇದೆ. 100 ಡೇ ಮೂವಿಂಗ್ ಆವರೇಜ್ 10 ಇದೆ. ಸೊ 220ಕ್ಕೆ ಬಂತು ಅಂದರೆ ಮತ್ತೆ ಆವರೇಜ್ ಮಾಡ್ಕೊಳಕ್ಕೆ ಹೋಗಿ, ಇಲ್ಲ ಅಂತಂದರೆ ಹೋಲ್ಡ್ ಮಾಡಿ, ದಯವಿಟ್ಟು ಹೋಲ್ಡ್ ಮಾಡಿ. ಲಾಂಗ್ ಟರ್ಮಿಗೆ ಪ್ಯಾನಿಕ್ ಆಗೋಕ್ಕೆ ಹೋಗ್ಬಿಡಿ. ಫಸ್ಟ್ ಆಫ್ ಆಲ್ ನೀವು ಆಯಿತು ಒಳ್ಳೆ ಬೆಟ್ನ ತೊಗೊಂಡಿದ್ದೀರಾ, ಏನೋ ಮಾಡ್ಬೋದು. ಬಟ್ 2000 ಶೇರು ಒಂದರಲ್ಲಿ ತೊಗೊಂಡಿದ್ದೀರಾ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ ಎಷ್ಟು ದೊಡ್ಡದಿದೆ, ಹಂಗಾದ್ರೆ ನಿಮ್ಮ ಪೋರ್ಟ್ಫೋಲಿಯೋನು ಅಷ್ಟೇ ದೊಡ್ಡದಲ್ಲಿದೆ ಅಂದರೆ ನೀವು 2000 ಹಾಕಿದ್ದು ಜಸ್ಟಿಫೈಬಲ್. ಇಲ್ಲ ಅಂತಂದರೆ ನೀವೇನು ಮಾಡ್ತಾ ಇದ್ದೀರಾ, ಎಲ್ಲ ಮೊಟ್ಟೆನೂ ಒಂದೇ ಗೂಡಲ್ಲಿ ಹೋಗಿ ಇಟ್ಟಂಗೆ ಆಗುತ್ತೆ. ಇವಾಗ ಏನಾಗುತ್ತೆ, ಬಿದ್ದು ಹೋದರೆ ಅಷ್ಟು ಎಲ್ಲ ಹೊಡೆದೋಗುತ್ತಲ್ವ. ಅದಕ್ಕೆ ನಿಮ್ಮ ಹತ್ರ ಕ್ಯಾಪಿಟಲ್ ಇದ್ದಾಗ ನೀವು ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು. ಯಾವುದೇ ನೀವೊಂದು 100 ರೂಪಾಯಿ ಇದೆ ನಿಮ್ಮ ಹತ್ರ ಇದೆ ಅಂತಂದರೆ 20 ರೂಪಾಯಿಗಿಂತ ಜಾಸ್ತಿ ಒಂದೇ ಸ್ಟಾಕಲ್ಲಿ ನೀವು ಇನ್ವೆಸ್ಟ್ ಮಾಡಬಾರ್ದು. ಸೆಕ್ಟರ್ ಡೈವರ್ಸಿಫಿಕೇಷನ್ ಇರಬೇಕು. ಅಗೇನ್ ಸೆಕ್ಟರಲ್ಲಿ ಸ್ಟಾಕ್ ಡೈವರ್ಸಿಫಿಕೇಷನ್ ಕೂಡ ಅದೇ ರೀತಿ ಇರ್ತಾ ಹೋಗಬೇಕು. ನಿಮ್ಮ ಹತ್ರ ಪೋರ್ಟ್ಫೋಲಿಯೋನೇ ದೊಡ್ಡದಿದೆ ಅಂತಂದರೆ ನೀವು ತೊಗೊಂಡ್ರೆ ಪ್ಯೂರ್ತಿ ಜಸ್ಟಿಫೈಬಲ್, ನೀವು ಮೆನ್ಷನ್ ಮಾಡಿಲ್ಲ. ಬಟ್ ನಿಮ್ಮ ಪೋರ್ಟ್ಫೋಲಿಯೋ ಅಷ್ಟು ದೊಡ್ಡದಿಲ್ಲ ಅಂತಂದರೆ ಕಂಪ್ಲೀಟ್ ಇದರಲ್ಲಿ ನೀವು ಜಾಸ್ತಿ ನೀವು ಇವಾಗ ಅದು ಡೈವರ್ಸಿಫೈ ಮಾಡಿದಲ್ಲ, ಇದರಲ್ಲೇ ನೀವು ತುಂಬ ಓವರ್ ಬೈ ಮಾಡಿದ್ದೀರಾ ಅಂತಂದರೆ ದಯವಿಟ್ಟು ನೀವು ಅದನ್ನ ನೀವು 9 ದಿನಗಳೇ ಅಂದರೆ ರಿಕವರಿ ಕೊಟ್ಟು ಮೇಲ್ಗಡೆ ಹೋದಾಗ ಅದನ್ನು ತೆಗೆದು ಬೇರೆ ಕಡೆ ಹಾಕೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಒಂದೇ ಸ್ಟಾಕಲ್ಲಿ ಅಷ್ಟೊಂದು ಇಟ್ಕೊಂಡಿರುವಂಥದ್ದು ಸೇಫ್ ಅಲ್ಲ. ಈ ಒಂದು ಇಟ್ಸ್ ಎ ಬ್ಲೂ ಚಿಪ್ ಕಂಪ್ನಿ, Nifty 50 ಇರೋ ಕಂಪ್ನಿ ಆದ್ರೂ. ಬಟ್ 220 ವೆರಿ ಗುಡ್ ಸಪೋರ್ಟು. ಸೊ ಪ್ಯಾನಿಕ್ ಆಗಬೇಡಿ. 265 ಒಳ್ಳೆ ಲೆವೆಲ್ ರಿಕವರ್ ಆಗುತ್ತೆ. ಲಾಂಗ್ ರನ್ನಲ್ಲಿ ನೀವು ಸ್ವಲ್ಪ ಪೇಷೆಂಟಲ್ಲಿ ವೆಯ್ಟ್ ಮಾಡಬೇಕಷ್ಟೇ. ಅದೇ ರೀತಿಯಾಗಿ LIC ನೋಡಿ, ಇವಾಗ ಒಳ್ಳೆ ಸ್ಟಾಕು ಅಂದರೆ ಇಂಟ್ರೆಸ್ಟ್ ಇರೋದು ಇಲ್ಲದೇ ಇರೋದು ಅಂತ ಹೇಳ್ತೀನಿ ನೋಡಿ. LICನಲ್ಲಿ ನಮಗೆ ಎಷ್ಟೋ ಜನ, ನಾನು ನನ್ನ ಫ್ರೆಂಡ್ ಸರ್ಕಲು ಹೇಳಿದ್ದೀನಿ, ಬೇರೆ ಕಡೆನೂ ಹೇಳಿದ್ದೀನಿ, ಬರೀ ಯೂಲಿಪ್ ಪ್ಲ್ಯಾನು ಅಥವಾ ಒಂದು ಇದು ಬರುತ್ತಲ್ಲ ಎಂಡೋಮೆಂಟ್ ಪ್ಲ್ಯಾನು, ಮನಿ ಬ್ಯಾಕ್ ಪ್ಲ್ಯಾನು, ಇದರಲ್ಲಿ ಇನ್ನೂ ಇನ್ವೆಸ್ಟ್ ಮಾಡಿಬಿಡಿ. ಇನ್ಶೂರೆನ್ಸು ಮತ್ತು ಇನ್ವೆಸ್ಟ್ಮೆಂಟು ಎರಡು ಒಂದೇ ಅಲ್ಲ, ಮಿಕ್ಸ್ ಮಾಡಬೇಡಿ. ಅಂದರೆ ಅದು ಎಷ್ಟು ಹೇಳಿ ಒಂದು ಅರ್ಧ ಮುಕ್ಕಾಲು 1 ಗಂಟೆ ನಾನು ಮಾತಾಡ್ತೀನಿ, ಅದಾದಮೇಲೆ ಅವ್ರು ಹೋಗಿ ಅದೇ ಪ್ರಾಡಕ್ಟ್ನೇ ಬೈ ಮಾಡಿರ್ತಾರೆ. ಆವಾಗಿಂದ ನಾನು ಹೇಳೋದನ್ನ ಬಿಟ್ಬಿಟ್ಟೆ. ಯಾಕೆ ಆ ಥರ ಹೇಳ್ತೀನಿ ಅಂತಂದರೆ ನೋಡಿ, Tier 2 Tier 3 ಸಿಟೀಸ್ನಲ್ಲಿ ಏಜೆಂಟ್ ಕವರೇಜ್ ತುಂಬ ಇದೆ. ಟರ್ಮ್ ಇನ್ಶೂರೆನ್ಸ್ ತೊಗೋಬೇಕು, ಮಿಷನ್ನು ಈ ವರ್ಷದ ಮಿಷನ್ನು ಇನ್ನೇನು ಮುಗಿತಾ ಬಂತು ಅಂತಂದ್ರೂ ನೀವು ನೋಡೋದ್ರಲ್ಲಿ ಎಷ್ಟು ಜನ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ದೀರಾ, ಎಲ್ಲರೂ ಮಾಡಿಸಿರೋದಿಲ್ಲ. ಸೊ ಅದು ಒಂದು ಆಲಸ್ಯತನ ಬಂದಿರುತ್ತೆ. ಯಾಕೆ ಬಂದಿರುತ್ತೆ ಹೇಳಿ? ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು, ಆನ್ಲೈನಲ್ಲಿ ಮಾಡಬೇಕು ಅಂದರೆ ಒಂದು ಫಾರಮ್ ಫಿಲಪ್ ಮಾಡೋದಿದೆ. ಅದು ಸ್ವಲ್ಪ ಲೆಂತಿ ಪ್ರಾಸೆಸ್, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ನೀವು ಒನ್ ಟೈಮ್ ಕೊಟ್ಟು ನೀವು ಆ್ಯಕ್ಚುಲಿ ನಿಮಗೆ ಆ ಒಂದು ಇಂಟ್ರೆಸ್ಟ್ ಇದೆ, ನೀನು ಮಾಡಲೇಬೇಕು ಅಂತಲೇ ನೀವು ಮಾಡ್ತೀರಾ ಅದನ್ನ. ಬಟ್ ಆ ಪುಷ್ ಬರ್ಸೋಂಥದ್ದು ಕಷ್ಟ ಇಂಡಿಯನ್ಸಲ್ಲಿ. ಯಾಕೆಂದರೆ ಏಜೆಂಟ್ಸ್ ನೀವೊಂದು ಸೈನ್ ಇಲ್ಲೊಂದು ಸೈನ್ ಮಾಡಿಬಿಟ್ರೆ ಮುಗೀತು, ನಿಮಗೆ ಎಲ್ಲ ಫಿಲಪ್ ಮಾಡಿಬಿಟ್ಟು ಅವರೇ ಮಾಡಿಬಿಡ್ತಾರಲ್ವ. ಮೆಡಿಕಲ್ ಚೆಕಪ್ ಇಂದ ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ಬಿಡ್ತಾರೆ. ಈ ಒಂದು ಸೋಮಾರಿತನ ಜನರಲ್ಲಿ ಇದೆ. ಇದು Tier 2 Tier 3 ಸಿಟೀಸಲ್ಲಿ ಪಾಪ ಅವರಿಗೆ ಅಷ್ಟೊಂದು ಗೊತ್ತೂ ಇರೋದಿಲ್ಲ. ಈಗ ರೀಚ್ ಆಗ್ತಾ ಇದೆ ಎಲ್ಲ ಕಡೆ ಟರ್ಮ್ ಇನ್ಶೂರೆನ್ಸ್ ಒಳ್ಳೇದು ಆದ್ರೂ ಈ ಒಂದು ಅಡಕುಗಳಿರುತ್ತೆ, ಗೊತ್ತಿರಲ್ಲ ಕೆಲವರಿಗೆ ಹೇಗೆ ಆನ್ಲೈನಲ್ಲಿ ಮಾಡ್ಕೊಳೋದು ಮತ್ತೊಂದು ಅಂತ. ಈ ಕಾರಣದಿಂದಾಗಿ ಅದು ಈ ಥರ ಈ ಪ್ರಾಡಕ್ಟ್ಗಳು ಸೆಲ್ ಆಗ್ತಾನೆ ಇರುತ್ತೆ. ಬಟ್ ಆನ್ ಲೈಟರ್ ನೋಟ್, LIC ತುಂಬ ಇಂಪಾರ್ಟೆಂಟ್ ಆದಂಥ ಲೆವೆಲ್ಗೆ ಬಂದಿದೆ. 896
ನನ್ನ ಪ್ರಕಾರ ಲಾಂಗ್ ಟರ್ಮಲ್ಲಿ ಇದು ಗೋಲ್ಡನ್ ಲೆವೆಲ್ಲು. ಈ ಒಂದು LIC ಜಾಸ್ತಿ ಏಜೆಂಟ್ ನೆಟ್ವರ್ಕ್ ಮೇಲೆ ಡಿಪೆಂಡೆಂಟ್ ಆಗಿದೆ, ಆ ಥರ ಪ್ರಾಡಕ್ಟ್ಸ್ನೇ ಮಾರುತ್ತೆ. ಆದರೂ ಕೂಡ ನಾನು ಹೇಳಿದ್ನಲ್ಲ, ಈ ಒಂದು ಲೇಸಿನೆಸ್ಸಿಂದಾಗಿ LIC ಲಾಂಗ್ ಟರ್ಮಲ್ಲಿ ಲಾಭ ಮಾಡ್ತಾನೆ ಇರುತ್ತೆ. ಅದು ಕಾಣಿಸ್ತಾ ಇದೆ, ಅವರ ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ಕಾಣಿಸ್ತಾ ಇದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಲೆವೆಲ್. ನನಗೆ ಐ ಥಿಂಕ್ ಲಿಸ್ಟ್ ಆದಾಗ ಯಾವ ಪ್ರೈಸಿಗೆ ಬಂದಿತ್ತು ಹೇಳಿ, ಲಿಸ್ಟ್ ಆಗಿದ್ದ ಪ್ರೈಸಿಗೆ ಬಂದುಬಿಟ್ಟಿದೆಯಾ ಅಂತ ಹೆಚ್ಚು ಕಮ್ಮಿ 800 ಚಿಲ್ಲರೆ ಅಲ್ವಾ ಲಿಸ್ಟ್ ಆಗಿದ್ದು. 894 ಇಲ್ಲೇ ಎಲ್ಲ ಓಪನಿಂಗ್ ಆಗಿತ್ತು ಅವತ್ತು ನೋಡಿ. 870 ಇಲ್ಲಿ LIC ಓಪನಿಂಗ್ ದಿನ ಎಷ್ಟಕ್ಕೆ ಓಪನ್ ಆಗಿದ್ದು? 872. 872 ವಾಸ್ ದ ಓಪನಿಂಗ್ ಪ್ರೈಸ್ ಯಾವತ್ತು IPO ಬಂದಿದ್ದಾಗ. ಆಲ್ಮೋಸ್ಟ್ ಆ ಲೆವೆಲಿಗೆ ಬರ್ತಾ ಇದೆ. ಸೊ ಅದು ಕೂಡ ಒಂದು ಸಪೋರ್ಟ್ ಲೆವೆಲ್ ಥರ ಆ್ಯಕ್ಟ್ ಆಗುತ್ತೆ, ಯಾಕಂದರೆ ಲಿಸ್ಟಿಂಗ್ ಪ್ರೈಸ್ ಅಲ್ವಾ. ಸೊ ಓಪನ್ ಎಲ್ಲಾಗಿತ್ತು ಅಂತ. ಸೊ ಈ ಪ್ರೈಸು ಇಂಪಾರ್ಟೆಂಟ್ ಲೆವೆಲ್ಲು. ಯಾರಾದರೂ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಈಗ ಆ್ಯಡ್ ಮಾಡ್ಕೋಬೋದು. ಇನ್ಶೂರೆನ್ಸ್ ಸೆಕ್ಟರಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ LIC ಕಂಪೇರ್ ಟು ಆಲ್ ಅದರ್ ಇನ್ಶೂರೆನ್ಸ್ ಸೆಕ್ಟರ್ಸ್, ಈವನ್ SBI ಲೈಫ್, HDFC ಲೈಫಿಂದ. ಬಟ್ ಲಾಂಗ್ ರನ್ನಲ್ಲಿ ಪ್ರಾಡಕ್ಟ್ ಮಾಡಿಸೋದಾದರೆ ನೀವು ಪ್ರೈವೇಟ್ ಪ್ಲೇಯರ್ LICನಲ್ಲಿ ಇಲ್ಲ ಅಂತಲ್ಲ, ಟೆಕ್ ಟರ್ನ್ ಪ್ಲಾನು ಈ ಥರ ಎಲ್ಲ ಇದೆ. ಬಟ್ ನೀವು ಅವ್ರ ವೆಬ್ಸೈಟಿಗೆ ಹೋಗಿ ಮಾಡಿ ಹುಡುಕಿ ನೀವು ಮಾಡಬೇಕು. ಬೇರೆದಷ್ಟು ಕನ್ವೀನಿಯೆಂಟ್ ಆಗಿಲ್ಲ. ಬಟ್ LIC ಈ ಲೆವೆಲಲ್ಲಿ ಗುಡ್ ಲೆವೆಲ್ ಅಂತ ಹೇಳ್ತೀನಿ. ಏನ್ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿರೋದಿಲ್ಲ, ನೀವು ಅನಲೈಸ್ ಮಾಡಿ ನೀವು ನೋಡ್ತಾ ಹೋಗಬೇಕು. ONGC ಮಾತಾಡಾಯಿತು. ಸೋಲಾರ್ ಇಂಡಸ್ಟ್ರೀಸ್ ಬಗ್ಗೆ ಹೇಳಿ ಅಂತ ಕೇಳಿದರೆ, ಸರ್ ಸೋಲಾರ್ ಇಂಡಸ್ಟ್ರೀಸು ಹೈ ವ್ಯಾಲ್ಯೂಡ್ ಆಗಿದೆ. ನಿಮಗೆ ಡಿಫೆನ್ಸ್ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡಲೇಬೇಕು ಅಂತಿದೆ ಅಂತಂದರೆ ಡಿಫೆನ್ಸ್ ETFಗಳು ಅಥವಾ ಡಿಫೆನ್ಸ್ ಫಂಡ್ ಅಂತ ಬರ್ತಾ ಹೋಗುತ್ತೆ, ಮ್ಯೂಚುವಲ್ ಫಂಡು, ಅದರಲ್ಲಿ ಇನ್ವೆಸ್ಟ್ ಮಾಡಿ. ಈಗ ಹೈ ವ್ಯಾಲ್ಯೂಷನ್ 7485 ಲೆವೆಲ್ ಬಂದರೆ ಆಗ ಯೋಚನೆ ಮಾಡಿ ತೊಗೋಣ. ಈಗ ಖಂಡಿತವಾಗ್ಲೂ ಹೈ ವ್ಯಾಲ್ಯೂಷನ್ ಆಗಿದೆ. ಅದೇ ರೀತಿಯಾಗಿ ಇದು ಯಾವುದು ವಿಷ್ಣು ಪ್ರಕಾಶ್ ಪುಂಗ್ಲಿಕಾ ಲಿಮಿಟೆಡ್, ಇದ್ರ ಬಗ್ಗೆ ಹೇಳಿದ್ದು ಕನ್ಸ್ಟ್ರಕ್ಷನ್ ರಿಲೇಟೆಡ್. KNR ಕನ್ಸ್ಟ್ರಕ್ಷನ್ಸ್ ಒಬ್ರು ಕೇಳಿದ್ರಿ, ಅದು ಚೆನ್ನಾಗಿದೆ ಅಂತ ಮಾತಾಡಿದ್ವಿ. ಬಟ್ ಇದು ಸ್ವಲ್ಪ ಹೈ ವ್ಯಾಲ್ಯೂಷನಲ್ಲಿದೆ. ಈಗ ನನ್ನ ಪ್ರಕಾರ ಈ 220 ಲೆವೆಲ್ ಇದೆಯಲ್ಲ, ಈ ಲೆವೆಲ್ಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಈಗ ನಾಟ್ ರೆಕಮೆಂಡೆಡ್. ಮೋರ್ ಓವರ್ FISಗಳು ಎಕ್ಸಿಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಏನು ಅಂತ ಒಂದು ಆ್ಯಕ್ಟಿವಿಟಿ ಆಗಿಲ್ಲ. ಸೊ 220 ಲೆವೆಲ್ ಬರ್ಬೋದು, ಆಗ ನೋಡ್ತಾ ಹೋಗೋಣಂತೆ. ಈಗ ನಾಟ್ ರೆಕಮೆಂಡೆಡ್. ಈಗ ಮಿಕ್ಕಿರೋವಂಥದ್ದು ಇಂಟ್ರೆಸ್ಟ್ ಇವಾಗ ಎಲ್ಲರದ್ದು ಬಿಟ್ಕಾಯಿನು, ಗೋಲ್ಡು ಮತ್ತು ಯಾವುದು ನಮ್ಮ USD INR. ಸಿಲ್ವರು ಯಾರಿಗೆ ನೆನಪಿದೆ ಗೊತ್ತಿಲ್ಲ. ಆಯ್ತು, ಇವಾಗೆಲ್ಲ ಸಿಲ್ವರ್ ಅಂತ ಇದ್ದಾರೆ. ಗೋಲ್ಡ್ ಅಲ್ಲ, ಸಿಲ್ವರ್ ಅಟ್ರಾಕ್ಟಿವ್ ಆಗ್ಬೋದು ಅಂತ ಒಂದು 4-5 ತಿಂಗಳು ಹಿಂದೆ ನಾವು ಮಾತಾಡ್ಕೊಂಡಿದ್ವಿ. ಯಾರಿಗಾರು ನೆನಪಿದೆ ಅಂದರೆ ಗೊತ್ತಿಲ್ಲ ಹೇಳಿ. ಸಿಲ್ವರ್ ನಾನು ಎಕ್ಸಿಟ್ ಮಾಡಿದ್ದೀನಿ, ಇನ್ನೂ ಎಂಟ್ರಿ ಕೊಟ್ಟಿಲ್ಲ, ಯಾಕಂದರೆ ತುಂಬ ಮುಂಚೆನೇ ಎಂಟ್ರಿ ಕೊಟ್ಬಿಟ್ಟಿದ್ದೆ ನಾನು. ಇಲ್ಲಿ ಒಂದು ಕ್ಲೀನಾಗಿ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಆಗೋ ಥರ ಕಾಣಿಸ್ತಾ ಇದೆ. ಬಿಟ್ಕಾಯಿನಲ್ಲಿ 1 ಲಕ್ಷ ಹೋಗಿ ಮುಟ್ಟಿದ್ರೆ ಆಶ್ಚರ್ಯ ಇಲ್ಲ ಅಂತ ಮಾತಾಡಿದ್ವಿ. ಆ ಕಡೆಗೆ ಹೋಗ್ತಾ ಇದೆ, 92,000ಕ್ಕೆ ಹೋಗಿದೆ. ನೋಡೋಣ, ಇದು 1 ಲಕ್ಷಕ್ಕೆ ಹೋಗ್ಬೋದು. ಯಾರೋ ಒಬ್ಬರು ಎಷ್ಟೋ ಮಿಲಿಯನ್ ಗಟ್ಟಲೆ ಬಿಟ್ಕಾಯಿನ್ನ ತಗೊಂಡಿದ್ದಾರೆ ಅಂತ ಏನೋ ಬಂದಿತ್ತು. ಬಿಟ್ಕಾಯಿನಲ್ಲಿ ನಾನು ಟ್ರೇಡ್ ಮಾಡೋದಿಲ್ಲ, ಪ್ರಮೋಟ್ ಮಾಡೋದಿಲ್ಲ. ಬಟ್ ಯಾರಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಗೋಲ್ಡು ಮತ್ತು ಬಿಟ್ಕಾಯಿನು ಸ್ವಲ್ಪ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಅಂದರೆ ಈಕ್ವಿಟಿ ಚೆನ್ನಾಗಿ ಹೋಗ್ತಾ ಇದೆ ಅಂತಂದರೆ ಬಿಟ್ಕಾಯಿನು ಚೆನ್ನಾಗಿ ಹೋಗ್ತಾ ಇರುತ್ತೆ. ಇಷ್ಟೋ ತನಕ ಅಂತೂ ಹಂಗೆ ಹಾಕೊಂಡು ಬಂದಿದೆ. ಬಟ್ ಗೋಲ್ಡು ಬಿಟ್ಕಾಯಿನು ಈಕ್ವಿಟಿ ಚೆನ್ನಾಗಿ ಆಗ್ತಾ ಇದೆ ಅಂದರೆ ಗೋಲ್ಡು ಮೇಲ್ಗಡೆ ಹೋಗೋದಿಲ್ಲ. ಬಟ್ ಈ ಸಿಚುವೇಶನ್ ನೋಡಿ, ಗೋಲ್ಡು ಕೂಡ ಮೇಲ್ಗಡೆ ಹೋಗ್ಬಿಟ್ಟಿದೆ ಇವಾಗ, ಬಿಟ್ಕಾಯಿನು ಕೂಡ ಮೇಲ್ಗಡೆ ಹೋಗ್ತಾ ಇದೆ. ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಯಾರು ಗೆಲ್ತಾರೆ, ಯಾರು ಏನಾಗುತ್ತೆ ಅನ್ನೋದು ನೋಡೋಣ. ಬಟ್ ಗೋಲ್ಡು ಈ ಲೆವೆಲಿಗೆ ಬಂದಿದ್ದು ನಾನು ಸ್ವಲ್ಪ ಕೆಳಗಡೆ ಬರಲಿ, ಏನೋ ನೋಡೋಣ ಮಾಡೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ನೋಡಿ ಆಲ್ರೆಡಿ ಮತ್ತೆ ಮೇಲ್ಗಡೆ ಹೊರಟೋಗ್ಬಿಡ್ತು. ಸೊ ಇನ್ನೇನಾದ್ರು ಆಪರ್ಚುನಿಟಿ ಕೊಡ್ತು ಅಂತಂದರೆ ಇದ್ರ ಕೆಳಗಡೆ ಖಂಡಿತ ಅಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗೋಣಂತೆ. ಬಟ್ ಸದ್ಯಕ್ಕೆ ಐ ವಿಲ್ ಜಸ್ಟ್ ವೆಯ್ಟ್ ಆ್ಯಂಡ್ ಹೋಲ್ಡ್. 75,000 ಏನು ಮಾಡುತ್ತೆ ಅಂತ ನೋಡೋಣ ಅಂತ ಮಾತಾಡಿದ್ವಿ. ಅಲ್ಲಿಗೆ ಬಂದಿದೆ ಇವಾಗ 75,000-76,000 ಲೆವೆಲ್ಲು. ಇದನ್ನ ಬಿಟ್ಟು ಮೇಲ್ಗಡೆ ಹೋಯ್ತು ಅಂತಂದರೆ ಓಕೆ, ಕನ್ಫರ್ಮ್ ಗೋಲ್ಡ್ ಬುಲ್ಲಿಶ್ ಆಗ್ತಾ ಇದೆ ಅಂತ ನಾವು ಮಾತಾಡ್ಕೊಂಡು ಹೋಗ್ಬೋದು. ಇಲ್ಲ ಈ ಝೋನಲ್ಲಿ ಮತ್ತೆ ರೆಸಿಸ್ಟೆನ್ಸ್ ತೊಗೊಂತು ಅಂತಂದರೆ ಒಂದು ಹಾಲ್ಟ್ ಮಾಡಿ ಏನು ಮಾಡುತ್ತೆ ನೋಡೋಣ. ಆವಾಗ ಮತ್ತೆ ಒಂದು ಸೆಲ್ಲಿಂಗ್ ಬರ್ತಾ ಹೋಗೋದು, ಈ ಲೆವೆಲ್ಗೆ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಆಗ ವೆರಿ ಗೋಲ್ಡನ್ ಲೆವೆಲ್ ಆಗಿರುತ್ತೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ. USD INR ದಿನಕ್ಕೂ ಒಂದೊಂದು ಸಣ್ಣ ಇಂಚನ್ ಮಾಡ್ಕೊತಾನೆ ಹೋಗ್ತಾ ಇದೆ. ನೋಡೋಣ ಎಲ್ಲಿ ತನಕ ಹೋಗುತ್ತೆ ಅಂತ. ಇವತ್ತು IT ಮತ್ತೆ ಪಾಸಿಟಿವ್ ಆಗಿಬಿಟ್ಟಿತ್ತು. ಸೊ ಇದು ಯಾವಾಗ ಫಾಲ್ ಆಗುತ್ತೋ ಆಗ ನೋಡಿ ಏನೋ ಒಂದು IT ಸೆಕ್ಟರಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ಬೋದು. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ರೈಸಿಂಗ್ ವರ್ಡ್ಸ್ ಥರ ಮಾಡ್ತಾ ಇದೆ ಪ್ಯಾಟರ್ನು. ಎಲ್ಲಿ ತನಕ ಹೋಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ನಾಳೆ ಸಾಧ್ಯ ಆದರೆ ನಾನೊಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡೋಕೆ ನೋಡ್ತೀನಿ. ಇಲ್ಲ ಅಂತಂದರೆ ಹಿಂದೆ ಮಾತಾಡಿರೋದೇ ಸುಮಾರು ವೀಡಿಯೋಗಳನ್ನು ಮಿಸ್ ಮಾಡಿರ್ತಾರೆ, ಅದರದ್ದು ಒಂದು ಕ್ಲಿಪ್ಪನ್ನು ತೆಗೆದುಬಿಟ್ಟು ಹಾಕಕ್ಕೆ ನೋಡ್ತೀನಿ. ಯಾಕೆಂದರೆ ವೀಕ್ ಡೇ ಆಗಿರೋದ್ರಿಂದ ರಜೆ ಇರೋದಿಲ್ಲ, ಹೊಸ ವೀಡಿಯೋ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ. ಸೊ FIDAಗಳ ಬಗ್ಗೆ ವೀಡಿಯೋ ಮಾಡಿದ್ದೆ. ಜೊತೆಗೆ ಲೈವ್ ಟ್ರೇಡಿಂಗ್ ಬನ್ನಿ ಅಂತ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರಿ. ಸರ್ ನಾನು ಫುಲ್ ಟೈಮ್ ಟ್ರೇಡರ್ ಅಲ್ಲ. ಸೊ ಸಮಯ ಇದ್ದಾಗೆ ನಾನು ಅಪ್ಡೇಟ್ ಕೊಡೋದಿದ್ರೆ ಅದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಫ್ರೀ ಟೆಲಿಗ್ರಾಮ್ ಗ್ರೂಪು ಚಾನಲ್ಲು, ಅದು ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಲ್ಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಹಿಂದೆ ಮಾಡಿಲ್ಲ ಅಂತಲ್ಲ, ಫ್ರೀ ಇದ್ದಾಗ ಆಫೀಸಿಗೆ ರಜೆ ಇತ್ತು, ಮಾರ್ಕೆಟ್ ವರ್ಕಿಂಗ್ ಇತ್ತು, ಈ ಥರ ಯಾವುದೋ ಒಂದು ಅಪರೂಪ ಸನ್ನಿವೇಶ ಬಂದಾಗ ಲೈವ್ ಟ್ರೇಡಿಂಗ್ ಅಂತ ಒಂದು ಪ್ಲೇ ಲಿಸ್ಟ್ ಕೂಡ ಇದೆ. ಬೇಕಾದ್ರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಆದರೆ ಏನಾಗ್ತಾ ಹೋಗುತ್ತೆ ಅಂದರೆ ನೋಡಿ, ರೆಕಾರ್ಡ್ ಮಾಡಿ ಹಾಕಬೇಕಾಗುತ್ತೆ. ಆ್ಯಸ್ ಪರ್ ರೂಲ್ಸು ಲೈವ್ ಟ್ರೇಡಿಂಗ್ ಮಾಡೋಂಗಿಲ್ಲ. ಅಫ್ಕೋರ್ಸ್ ನಮ್ಮದು ಕಮ್ಯುನಿಟಿ ಚಿಕ್ಕದಿದ್ರೂ ಕೂಡ ಮ್ಯಾನಿಪುಲೇಷನ್ ಆಗ್ತಾ ಹೋಗೋದ್ರಿಂದ ಸೆಬಿ ಅದು ಅಲೋ ಮಾಡೋದಿಲ್ಲ. ಬಟ್ ಅದು ಒಂದು ಮಾಡಿರೋವಂಥದ್ದು ಇದೆ. ನೀವು ಯಾರಾದರೂ ನೋಡಿಲ್ಲ ಅಂತಂದರೆ ನೀವು ಆ ವಿಡಿಯೋನ ನೋಡ್ತಾ ಹೋಗ್ಬೋದು. ಜೊತೆಗೆ ಒಂದಿಷ್ಟು FIDA ಡೇಟಾಗಳ ಬಗ್ಗೆ ಮಾಹಿತಿ ಬಂದಿತ್ತು. ಬೇರೆದು ಮಾಹಿತಿಗಳಿದೆ ಚಾನಲ್ನಲ್ಲಿ. ಯಾರಿಗಾದರೂ ಡೌಟ್ ಇದೆ ಅಂತಂದ್ರೆ ನೀವು ಹೋಗ್ಬಿಟ್ಟು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ಚಾಟ್ ಸ್ಟಾಕ್ನೊಂದಿಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.